Good evening to everyone. Am I clearly audible to everyone? Yes, ma'am. Okay. Fine. So let us continue. In the last class, we had started with determinants, correct? Okay. So we had covered many problems in this. Very easy chapter. This is matrix as well as determinant. Okay. Yes. Please mute yourself if you are not participating in the class. And make sure that you sit in a background where there is no kind of disturbance. Okay. Yes. So I guess this I had given homework last class nalli. 1 second. Adjoint of A. Adjoint andre ಏನು? Nothing but you have to form a matrix which is a transpose of cofactors of given matrix. Correct? So idu ಮಾಡಿದಿರಾ ಎಲ್ಲರೂ? This will be answer A. Okay. Has everyone solved it? Yes, ma'am. Okay. 1 second. Yes. Okay. So we were starting with first expansion of determinant ಮಾಡಿದ್ವಿ. ಎಕ್ಸ್ಪಾನ್ಷನ್ ಆದ್ಮೇಲೆ ಸ್ವಲ್ಪ ಎಕ್ಸಾಂಪಲ್ಸ್ ಏರಿಯಾ ಆಫ್ ಟ್ರಯಾಂಗಲ್ ಮೇಲೆ ಮಾಡಿದ್ವಿ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಮೇಲೆ ಸುಮಾರು ರಿಸಲ್ಟ್ಸ್. ಸೊ ಯೂಸಿಂಗ್ ಡಿಟರ್ಮಿನೆಂಟ್ಸ್ ಏರಿಯಾ ಆಫ್ ಟ್ರಯಾಂಗಲ್ ಹೇಗೆ ಫೈಂಡ್ ಮಾಡ್ತೀರಾ? ಕೊಟ್ಟಿರೋ ವರ್ಟೈಸಸ್ ಅನ್ನ ಆಸ್ ಅ ಡಿಟರ್ಮಿನೆಂಟ್ ಬರ್ಕೋತೀವಿ. ಹೇಗೆ? This is the determinant. How do we write? Okay. So this is the area of triangle whose vertices are given using determinant. So ಇದ್ರ ಮೇಲೆ ಸ್ವಲ್ಪ ರಿಸಲ್ಟ್ಸ್ ಮಾಡ್ಕೊಂಡಿದೀವಿ. ಒಂದು ವರ್ಟೈಸಸ್ ಕೊಟ್ಟು ಏರಿಯಾ ಹೇಗ್ ಫೈಂಡ್ ಮಾಡ್ಬೇಕು. ಒಂದ್ ವೇಳೆ ಏರಿಯಾ ಕೊಟ್ಟು ಯಾವ್ದಾದ್ರು ಅನ್ನೋನ್ ವರ್ಟೆಕ್ಸ್ ಫೈಂಡ್ ಮಾಡ್ಬೇಕು. ಓಕೆ. ಸೊ ಅನ್ನೋನ್ ವರ್ಟೆಕ್ಸ್ ಫೈಂಡ್ ಮಾಡುವಾಗ ಒಂದು ಏನ್ ನೆನ್ಪಿಟ್ಕೋಬೇಕು, ಯಾವಾಗ್ಲೂ ಏರಿಯಾನ ನೀವು ಪ್ಲಸ್ ಆರ್ ಮೈನಸ್ ತಗೋಬೇಕು. ಓಕೆ. ಬಿಕಾಸ್ ಇಲ್ಲಿ ಏನ್ ವರ್ಟೆಕ್ಸ್ ವ್ಯಾಲ್ಯೂ ಇರುತ್ತೆ ನಮಗ್ ಗೊತ್ತಿರಲ್ಲ. ಸಿನ್ಸ್ ಏರಿಯಾ ಇಸ್ ಆಲ್ವೇಸ್ ಪಾಸಿಟಿವ್, ಸೊ ಅದನ್ನ ನಾವು ಏರಿಯಾ ವ್ಯಾಲ್ಯೂನ ಆಲ್ವೇಸ್ ಪಾಸಿಟಿವ್ ಅಂತ ಬರ್ಕೊಂತೀವಿ. ಸೊ ವೆನ್ ಯು ಆರ್ ಟ್ರೈಂಗ್, ವೆನ್ ಏರಿಯಾ ಇಸ್ ಗಿವನ್ ಅಂಡ್ ಯು ಆರ್ ಫೈಂಡಿಂಗ್ ಎನಿ ಒನ್ ಪರ್ಟಿಕ್ಯುಲರ್ ಪಾಯಿಂಟ್, ಯಾವಾಗ್ಲೂ ಪ್ಲಸ್ ಆರ್ ಮೈನಸ್ ತಗೋಬೇಕು. ಓಕೆ. ಸೊ ದಿಸ್ ಇಸ್ ಒನ್ ರಿಸಲ್ಟ್, ದಿಸ್ ಇಸ್ ಒನ್ ರಿಸಲ್ಟ್. ಆಮೇಲೆ ಇದ್ರ ಯೂಸ್ ಇದೆ ಸೇಮ್ ರಿಸಲ್ಟ್ ಯೂಸ್ ಮಾಡ್ಕೊಂಡು ಮತ್ತೊಂದು ರಿಸಲ್ಟ್ ಫಾರ್ಮ್ ಮಾಡಿದೀವಿ. ಏನಂತ? ಕೋಲಿನಿಯರ್ ಪಾಯಿಂಟ್ಸ್. ಓಕೆ. ಸೊ ಯಾವಾಗ ನೀವು ಪಾಯಿಂಟ್ಸ್ ಕೋಲಿನಿಯರ್ ಅಂತ ಹೇಳ್ತೀರಾ, ಇಯರ್ ಫಾರ್ಮುಲಾ ಅಕಾರ್ಡಿಂಗ್ when area of triangle is 0, because when area of triangle is 0 ಅದರ ಅರ್ಥ, okay, so the points are lying on the same plane or same line. Okay. so ಈ ಮೂರು ರಿಸಲ್ಟ್ ಮಾಡಿದೀವಿ ಇದ್ರ ಮೇಲೆ ಏರಿಯಾ ಆಫ್ ಟ್ರಯಾಂಗಲ್. ಅದಾದ್ಮೇಲೆ ಮೈನರ್ಸ್ ಕೋಫ್ಯಾಕ್ಟರ್ಸ್. ಮೈನರ್ಸ್ ಅಂದ್ರೆ ಏನು? ಇಟ್ ಇಸ್ ಡಿನೋಟೆಡ್ ಬೈ Plus or minus. and cofactors are denoted by aij. so minors ಅಂದ್ರೆ ಏನು? minor of a element j ಅಂದ್ರೆ ಡಿಟರ್ಮಿನೆಂಟ್ ಬೈ ಡಿಲೀಟಿಂಗ್ ith row and jth ಕಾಲಮ್. ಆಮೇಲೆ ಅದನ್ನ ನೀವು -1 ಇಂಟು i ಪ್ಲಸ್ a ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಕೋಫ್ಯಾಕ್ಟರ್ ಸಿಗುತ್ತೆ. ಈಗ ಪ್ರತಿ ಕೋಫ್ಯಾಕ್ಟರ್ ಫೈಂಡ್ ಮಾಡಿ ಅದು ಟ್ರಾನ್ಸ್ಪೋಸ್ ಬರ್ಕೊಂಡ್ರೆ ಅದೇನಾಗುತ್ತೆ? ಅಡ್ಜಾಯಿಂಟ್ ಆಫ್ ಎ ಆಗುತ್ತೆ. ಕರೆಕ್ಟ್ ಅಲ್ವಾ? ದಿಸ್ ಮಚ್ ವಿ ನೋ. ಓಕೆ. ಸೊ ದಿಸ್ ಮಚ್ ವಿ ಹ್ಯಾವ್ ಕವರ್ಡ್ ಇನ್ ದ ಲಾಸ್ಟ್ ಕ್ಲಾಸ್. ಆಲ್ಸೋ ವಿ ಹ್ಯಾವ್ ಡನ್ ಮೆನಿ ಥೇರಮ್ಸ್. ನಾವು ನಮ್ ರೆಗ್ಯುಲರ್ ಕ್ಲಾಸಸ್ ನಲ್ಲಿ ಸುಮಾರು ಥೇರಮ್ಸ್ ಮಾಡಿದೀವಿ, ನೆನ್ಪಿಟ್ಕೊಳ್ಳಿ. ಒಂದು ಥೇರಮ್ ಮಾಡಿದೀವಿ. ಆಲ್ವೇಸ್ ರಿಮೆಂಬರ್, a into adjoint of a is same as that of adjoint of a into a, and that will be equals to a determinant of a into i. ಈ ಥೇರಮ್ ಮಾಡಿದೀವಲ್ವಾ? ಓಕೆ. ಸೊ ಪ್ಲೀಸ್ ನೆನ್ಪಿಟ್ಕೊಳ್ಳಿ, ಈ ಥೇರಮ್ಸ್ ಎಲ್ಲ ನೀವು CET ಕ್ವೆಶನ್ಸ್ ಮಾಡುವಾಗ ಈ ತರ ರಿಸಲ್ಟ್ಸ್ ತುಂಬಾ ಇಂಪಾರ್ಟೆಂಟ್. ಓಕೆ. ಸೊ ನಾವು ರೆಗ್ಯುಲರ್ ಕ್ಲಾಸ್ ನಲ್ಲಿ ಈ ಥೇರಮ್ ಮುಗಿಸಿದೀವಿ, ಪ್ರೂವ್ ಕೂಡ ಮಾಡಿದೀವಿ. a into adjoint of a is same as that of adjoint of a into a, and these values are nothing but determinant of a into i. Okay. ಆಮೇಲೆ ಮತ್ತೊಂದು ರಿಸಲ್ಟ್ ಮಾಡಿದೀವಿ, ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ a. ಅಂದ್ರೆ ಫಸ್ಟ್ ನೀವು a ಕೊಟ್ಟಿರ್ತಾರೆ, ಅದರ ಅಡ್ಜಾಯಿಂಟ್ ಫೈಂಡ್ ಮಾಡ್ತೀರಾ, ಅದ್ರ ಡಿಟರ್ಮಿನೆಂಟ್. ಓಕೆ. ಏನಾಗುತ್ತೆ ವ್ಯಾಲ್ಯೂ? ಡಿಟರ್ಮಿನೆಂಟ್ ಆಫ್ a to the power n-1. ಐ ಗೆಸ್ ದಿಸ್ ಇಸ್ ಫಿಫ್ತ್ ಸಿಕ್ಸ್ತ್ ಥೇರಮ್ NCERT ಅಲ್ಲಿ. ಓಕೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. n ಅಂದ್ರೆ ಏನಿಲ್ಲಿ? ಆರ್ಡರ್ ಆಫ್ ದ ಗಿವನ್ ಮ್ಯಾಟ್ರಿಕ್ಸ್. ಓಕೆ. ಆಮೇಲೆ ಮತ್ತೊಂದು ರಿಸಲ್ಟ್ ಮಾಡಿದೀವಿ, ಪ್ರೊವೈಡೆಡ್ a and b are square matrices, determinant of a into b is determinant of a into determinant of b. ಇಷ್ಟು ರಿಸಲ್ಟ್ ಎಲ್ರಿಗೂ ನೆನಪಿದಾವಲ್ವಾ? Yes, ma'am.
ಎಸ್, ಸೊ ದೀಸ್ ರಿಸಲ್ಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಯೂಶುವಲಿ ನಿಮ್ CET ಹೇಗೆ ಕೊಟ್ಟಿರೋ NCERT ಅಲ್ಲಿ ಲಾಂಗ್ ಆನ್ಸರ್ಸ್ ಕ್ವಶನ್ಸ್ ಗಿಂತ ರಿಸಲ್ಟ್ಸ್ ಥೇರಮ್ಸ್ ಇದ್ರ ಮೇಲೆನೆ ಡಿಪೆಂಡ್ ಆಗಿ ಟ್ರಿಕಿ ಕ್ವಶನ್ಸ್ ಬರ್ತವೆ. ಸೊ ಥೇರಮ್ ನೆನ್ಪಿಟ್ಕೋಬೇಕು, ವೆರಿ ಇಂಪಾರ್ಟೆಂಟ್. ಓಕೆ ಫೈನ್. ಸೊ ಇದು ಅಡ್ಜಾಯಿಂಟ್ ಮಾಡ್ತಾ ಇದ್ವಿ ಲಾಸ್ಟ್ ಕ್ಲಾಸ್ ನಲ್ಲಿ. ಸೊ ಅಡ್ಜಾಯಿಂಟ್ ಮೇಲೆ ಸ್ವಲ್ಪ ರಿಸಲ್ಟ್ಸ್ ನೋಡ್ಕೊಂಡಿದೀವಿ. ಫೈನ್. ಓಕೆ, ಸೊ ಇದನ್ನು ಎಲ್ರು ಸಾಲ್ವ್ ಮಾಡಿದೀರಾ ಅನ್ಕೊಂತೀನಿ. ದ ಆನ್ಸರ್ ಇಸ್ ಎ. whoever has solved, have you all got the answer as A? Please check. Yes, ma'am. Okay, yes, fine. I get two answers. I got two. The answer is A. Okay, so next question hogona. Fine. ಏನ್ ಹೇಳ್ತಾರೆ? A is given, a matrix A is given. Yes, ma'am. ಹಾ, A ಅಲ್ವಾ ಆನ್ಸರ್ ಇದಕ್ಕೆ? ಓಕೆ ಫೈನ್. ಎಸ್, ಸೊ ನೆಕ್ಸ್ಟ್ ಒನ್ ಏನಿದೆ? A is a matrix ಕೊಟ್ಟಿದ್ದಾರೆ, ಆಮೇಲೆ ಫೈಂಡ್ ದ ಅಡ್ಜಾಯಿಂಟ್ ಆಫ್ A ಅಂತ ಹೇಳ್ತಾರೆ. ಓಕೆ, ಸೊ ಅಡ್ಜಾಯಿಂಟ್ ಆಫ್ A ಅಂದ್ರೆ ಏನು? ನೀವು ಫಸ್ಟ್ ಮೈನಸ್ ಕೋಫ್ಯಾಕ್ಟರ್ಸ್ ಫೈಂಡ್ ಮಾಡ್ತೀರಾ, ಸಿಕ್ಕಿರೋ ಕೋಫ್ಯಾಕ್ಟರ್ಸ್ ಏನ್ ಮಾಡ್ತೀರಾ ನೀವು? ಟ್ರಾನ್ಸ್ಪೋಸ್ ಮಾಡ್ತೀರಾ, ಕರೆಕ್ಟ್ ಅಲ್ವಾ? ಓಕೆ, ನಾವು ಸಿನ್ಸ್ ದಿಸ್ ಇಸ್ ಅ CET, ನಾನು ಲಾಸ್ಟ್ ಕ್ಲಾಸ್ ನಲ್ಲಿ ಪ್ರತಿ ಎಲಿಮೆಂಟ್ ಮಾಡ್ತಾ ಇದ್ವಿ. ಓಕೆ, ಸೊ ಈಗ ಸ್ವಲ್ಪ ನೆನ್ಪಿಟ್ಕೊಳ್ಳಿ, ನೀವು CET ಅಲ್ಲಿ ಹೇಗ್ ಟೈಮ್ ಸೇವ್ ಮಾಡ್ಬೇಕು. ಫಸ್ಟ್ ಥಿಂಗ್, ನಿಮ್ಗೆ ಅಡ್ಜಾಯಿಂಟ್ ಅಂದ್ರೆ ಏನ್ ಗೊತ್ತು. ಓಕೆ, ಏನ್ ಫೈಂಡ್ ಮಾಡ್ತೀರಾ ನೀವು? ಫಸ್ಟ್ ಮೈನರ್ ಫೈಂಡ್ ಮಾಡ್ತೀರಾ, ಅದನ್ನ ಈ ತರ ನೀವು ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಕೋಫ್ಯಾಕ್ಟರ್ ಸಿಗುತ್ತೆ. ಓಕೆನಾ? ದೆನ್ ಯು ಹ್ಯಾವ್ ಟು ಟ್ರಾನ್ಸ್ಪೋಸ್ ದಟ್. ಓಕೆ, instead of doing that, you save your time by doing here itself. Okay, first. Okay, ಇದು A11 element, ಇದನ್ನ ಟ್ರಾನ್ಸ್ಪೋಸ್ ಮಾಡಿದ್ರೆ ಮತ್ತೆ A11 ಆಗುತ್ತೆ. So this and this you have to delete, you will find minor. Correct? The answer is C. No, just check once again. Okay, what I'll get here, cos alpha into 1 is cos alpha minus 0. cos alpha ಸಿಕ್ತಾ? ಈಗ ಇದ್ರ ಜೊತೆ ಏನ್ ಮಲ್ಟಿಪ್ಲೈ ಮಾಡ್ಬೇಕು ನೀವು? -1 to the power 1 plus 1, which is E1. ಕರೆಕ್ಟಾ? ಸೊ ಇದು E1 ಆಗಿ, ಐ ಮೀನ್ ಪಾಸಿಟಿವ್ ಆಗಿ ಉಳಿತು. ಫೈನ್. ನೆಕ್ಸ್ಟ್ ಏನ್ ಮಾಡ್ಬೇಕು ನಾನು ಇಲ್ಲಿ? ಯು find the cofactor of this. Okay, so sin alpha minus sin alpha, this is what A12. Okay, so if I find this, sin alpha into 1 is sin alpha minus 0. ಕರೆಕ್ಟಾ? ಆಮೇಲೆ ಇಲ್ಲಿ ಏನಿದೆ ಇದು? this is negative. correct? so this is minus sin alpha. so ಇಲ್ಲಿ ಯಾವ್ದು ಸಿಕ್ತು? minus sin alpha ಸಿಕ್ತು. but when I transpose this, A21 becomes, so here it will become minus sin alpha. ಕರೆಕ್ಟಾ? ಸೊ ಈ ತರ ಆಪ್ಷನ್ಸ್ ಎಲ್ಲಿದೆ? ಆಪ್ಷನ್ ಎ ದಲ್ಲಿದೆ, ಆಪ್ಷನ್ ಬಿ ದಲ್ಲಿದೆ. ಕರೆಕ್ಟಾ? ಸೊ ಚೆಕ್ ಮಾಡೋಣ. ಫೈನ್. ಸೊ ಇಲ್ಲೂ 0 ಇದೆ, ಇಲ್ಲೂ 0 ಇದೆ. ಅಫ್ಕೋರ್ಸ್ ಇದು 0ನೇ ಬರುತ್ತೆ. ಸರಿ, ನೆಕ್ಸ್ಟ್ ಯಾವ್ದು ಟ್ರೈ ಮಾಡೋಣ ಇವಾಗ? why I'm trying like this is because you have to save time. ಇಲ್ಲ ಮ್ಯಾಮ್ ನಾವು all 9 elements ಮಾಡ್ತೀವಿ ಅಂದ್ರೆ ಮಾಡ್ಬೋದು. ಸೊ suppose I want to try this one. okay, so this is what A21. so this is minus sin alpha into 1 is minus sin alpha minus 0. so minus sin alpha siktu, and you are multiplying this with 2 plus 1, which is negative. Negative into negative is positive. So this element, when you transpose here, it will become sin alpha. so ee tara ellide option, sorry, here. okay, so answer is A. Do you need to find all other? No. okay, no need to spend your time. ಇಲ್ಲಿ ಯಾರು ನಿಮ್ಗೆ ಸ್ಟೆಪ್ಸ್ ಮಾರ್ಕ್ಸ್ ಕೇಳಲ್ಲ. ಓಕೆ, CET ಅಲ್ಲಿ ಆನ್ಸರ್ ಇಸ್ ಇಂಪಾರ್ಟೆಂಟ್. ಸೊ ನಾನು ಫಸ್ಟ್ ಏನ್ ಮಾಡ್ಕೊಂಡೆ? ಈ ಆಲ್ ಫಸ್ಟ್ ರೋ ಮಾಡ್ಕೊಂಡೆ. ಫಸ್ಟ್ ರೋ ಇಲ್ಲಿ ಮಾಡಿದಾಗ ಏನ್ ಬರುತ್ತೆ ನಿಮ್ಗೆ? ಫಸ್ಟ್ ಕಾಲಮ್ ಬರುತ್ತೆ. ಅದಾದ್ಮೇಲೆ ಮತ್ತೊಂದು ನೆಕ್ಸ್ಟ್ ಒಂದು ಈ ಎಲಿಮೆಂಟ್ ಮಾಡ್ಕೊಂಡೆ. ಅದು ಎಲ್ಲಿ ಬರುತ್ತೆ? ಇಲ್ಲಿ A12 will become A21. okay, so any 3 or 4 elements are enough to check. so the answer is A. any doubts in this to anyone? ಇಲ್ಲ ಅಂದ್ರೆ ಮ್ಯಾಮ್ ನಮ್ಗೆ ಕನ್ಫ್ಯೂಸ್ ಆಗ್ತಾ ಇದೆ ಡೈರೆಕ್ಟ್ ಬರೆಯೋದಕ್ಕೆ ಅಂದ್ರೆ, then you can check for all elements. ಫಸ್ಟ್ ಈ ತರ ಬರ್ಕೊಂಡು then you can take the transpose if you are getting confused. ಮ್ಯಾಮ್ ಇಲ್ಲ ನಮ್ಗೆ ಕನ್ಫ್ಯೂಸ್ ಆಗ್ತಾ ಇದೆ, ಈ ತರ ಬರ್ಕೊಂಡೆ ನಾವು ಟ್ರಾನ್ಸ್ಪೋಸ್ ಮಾಡ್ಕೋತೀವಿ ಅಂದ್ರೆ ಟ್ರಾನ್ಸ್ಪೋಸ್ ಮಾಡ್ಕೋಬಹುದು. but I'm telling you how you can save time. okay, yes, any doubts to anyone? shall we ಮ್ಯಾಮ್ ಅಡ್ಜಾಯಿಂಟ್ ಫೈಂಡ್ ಮಾಡೋ ಆದ್ಮೇಲೆ ಟ್ರಾನ್ಸ್ಪೋಸ್ ಮಾಡ್ಬೇಕಾ ಮ್ಯಾಮ್? sorry,
ಅಡ್ಜಾಯಿಂಟ್ ಫೈಂಡ್ ಮಾಡಿದೀವಿ ಮ್ಯಾಮ್. ಹಾ ಆದ್ಮೇಲೂ ಟ್ರಾನ್ಸ್ಪೋಸ್ ಮಾಡ್ಬೇಕಾದ್ನ. ಅಡ್ಜಾಯಿಂಟ್ ಅಂದ್ರೇನೆ ಟ್ರಾನ್ಸ್ಪೋಸ್ ಅಲ್ವಾ, ಸೊ ನಾನು ಡೈರೆಕ್ಟ್ ಟ್ರಾನ್ಸ್ಪೋಸ್ ಮಾಡ್ಕೊಂಡೆ. ಈಗ ನೋಡಿ ನಾನೇನ್ ಮಾಡ್ದೆ, ಫಸ್ಟ್ ಈ ಎಲಿಮೆಂಟ್, ಇದು ಯಾವ್ದು ಎಲಿಮೆಂಟು, A11 ಕರೆಕ್ಟಾ. ಸೊ ಇದ್ರ ಅಡ್ಜಾಯಿಂಟ್ ಫೈಂಡ್ ಮಾಡ್ಕೊಂಡೆ. A11 ಟ್ರಾನ್ಸ್ಪೋಸ್ ಮಾಡಿದಾಗ ಮತ್ತೆ A11 ಆಯ್ತು ಕರೆಕ್ಟಾ. ಕೋಫ್ಯಾಕ್ಟರ್ ಫೈಂಡ್ ಮಾಡ್ಕೊಂಡೆ. ನೆಕ್ಸ್ಟ್ ಇದು ಯಾವ್ದು ಎಲಿಮೆಂಟು, A12 ಕರೆಕ್ಟ್ ಅಲ್ವಾ. ಸೊ ಇದ್ರದ್ದು ನಾನು ಕೋಫ್ಯಾಕ್ಟರ್ ಫೈಂಡ್ ಮಾಡ್ಕೊಂಡೆ. ಆಮೇಲೆ ಇದನ್ನ ಟ್ರಾನ್ಸ್ಪೋಸ್ ಮಾಡಿದಾಗ ಇದೇನಾಗುತ್ತೆ, A21 ಆಗುತ್ತೆ. ಸೊ ದಾಟ್ ಎಲಿಮೆಂಟ್ ವಿಲ್ ಕಮ್ ಹಿಯರ್ ಲೈಕ್ ದಿಸ್. ಐ ಡೈರೆಕ್ಟ್ಲಿ ಡಿಡ್. ಓಕೆ, ನಿಮ್ಗೆ ಕನ್ಫ್ಯೂಸ್ ಆದ್ರೆ ಪ್ರತಿ ಎಲಿಮೆಂಟ್ ಮಾಡ್ಕೊಂಡು ಟ್ರಾನ್ಸ್ಪೋಸ್ ಮಾಡ್ಕೊಳ್ಳಿ, ವಿಚ್ ವಿಲ್ ಬಿ ಅಡ್ಜಾಯಿಂಟ್ ಆಫ್ A. Is that clear? Yes, ma'am. Okay. So the answer for this is A. Let's move on. Okay. So this question, ಈ question ಹೋಗೋಕ್ಕಿಂತ ಮುಂಚೆ ಇನ್ಮೇಲೆ ಅಡ್ಜಾಯಿಂಟ್ ಆದ್ಮೇಲೆ so we covered minus, we covered cofactors. Okay, cofactors. Then based on this, since we know how to find cofactors, we found out adjoint. Okay, adjoint ಆದ್ಮೇಲೆ inverse ಮಾಡಿದೀವಿ ಕರೆಕ್ಟಾ. we will start with inverse examples now. A inverse. Okay, when a matrix, for a matrix inverse exists, it is given by I into A inverse. 1 upon determinant of A into adjoint of A. ಹೌದಾ? Is Yes, that ma'am. right for inverse? Yes. Okay. ಆದ್ರೆ ಇದ್ರ ಮೇಲೆ ಸುಮಾರು ಕಂಡೀಷನ್ಸ್ ಇದಾವೆ. ಫಸ್ಟ್ ಥಿಂಗ್, ವೆನ್ ದ ಸೊಲ್ಯೂಷನ್ ಎಕ್ಸಿಸ್ಟ್. ಓಕೆ, ಒಂದ್ ವೇಳೆ ಡಿಟರ್ಮಿನೆಂಟ್ ಆಫ್ A 0 ಆದ್ರೆ ಇಲ್ಲಿ 1/0 ಬಂದ್ಬಿಡುತ್ತೆ. ಇಸ್ ಇಟ್ ಡಿಫೈನ್ಡ್? ನೋ, ಇಟ್ ಇಸ್ ನಾಟ್ ಡಿಫೈನ್ಡ್. ಓಕೆ, ಸೊ ಇದನ್ನ ಏನಂತ ಕರಿತೀವಿ? Inconsistent. ಇನ್ಕನ್ಸಿಸ್ಟೆಂಟ್. ಕರೆಕ್ಟ್. ಸೊ ಇದನ್ನ ಏನಂತ ಕರಿತೀವಿ? ಸಿಂಗ್ಯುಲರ್. Singular. If it is not 0, Non-singular. is called as non-singular. Okay, ಇಷ್ಟು ನಮ್ಗೆ ಗೊತ್ತು. ಓಕೆ, ಇದ್ರ ಮೇಲೆ ಸ್ವಲ್ಪ ಡೆಫಿನೇಷನ್ಸ್ ನಾವು ಮಾಡಿದೀವಿ. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ರಿಮೆಂಬರ್, ಬಟ್ ರಿಮೆಂಬರಿಂಗ್ ದೀಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ನಾನು ಇಲ್ಲಿ ಬರಿತೀನಿ. ಇಫ್ ಇಟ್ ಈಸ್ ನಾನ್ ಸಿಂಗ್ಯುಲರ್ ದೆನ್ ಇನ್ವರ್ಸ್ ಎಕ್ಸಿಸ್ಟ್. ಹೌದಾ? Ma'am. ಇಫ್ ಇಟ್ ಇಸ್ ನಾನ್ ಸಿಂಗ್ಯುಲರ್ ದೆನ್ ಇನ್ವರ್ಸ್ ಎಕ್ಸಿಸ್ಟ್. ಓಕೆ, ಹೇಗೆ ಬರೀತೀರಾ ಇನ್ವರ್ಸ್ ಅನ್ನ? ಈ ತರ ಬರೀತೀರಾ. ವೆನ್ ಯು ಹ್ಯಾವ್ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಶನ್ಸ್, ಹಿಯರ್ ಯುನೀಕ್ ಸೊಲ್ಯೂಷನ್ ಎಕ್ಸಿಸ್ಟ್. ಇಫ್ ಓಕೆ, ಒಂದ್ ವೇಳೆ ಡಿಟರ್ಮಿನೆಂಟ್ ಆಫ್ A 0 ಆದ್ರೆ ಇದನ್ನ ಏನಂತ ಕರಿತೀವಿ? ಸಿಂಗ್ಯುಲರ್ ಅಂತ ಕರಿತೀವಿ. ಇನ್ Does not exist. ದಿಸ್ ಕೇಸ್ ಏನಾಗುತ್ತೆ? ಇನ್ ದಿಸ್ ಕೇಸ್ ಇಟ್ ಇಸ್ ಕಾಲ್ಡ್ ಆಸ್ ವಾಟ್? ನೋ ಸೊಲ್ಯೂಷನ್ ಎಕ್ಸಿಸ್ಟ್. ಎಸ್ ಆರ್ ನೋ? Yes, ma'am. ಸೊ ಇಷ್ಟ ಐ ಗೆಸ್ ನಿಮ್ಗೆ ಎಲ್ರಿಗೂ ನೆನಪಿದೆ. ಒನ್ ಬೈ ಒನ್ ವಿ ವಿಲ್ ಸ್ಟಾರ್ಟ್ ಸೀಯಿಂಗ್ ದೋಸ್. ಓಕೆ, ಸರಿ. ಸೊ ನಮ್ಗೆ ಏನ್ ಗೊತ್ತು? A inverse is given by 1 upon determinant of A into adjoint of A, given that this should be non-singular. ಕರೆಕ್ಟಾ? ಒಂದ್ ವೇಳೆ 0 ಆದ್ರೆ ಇದನ್ನ ಏನಂತ ಕರಿತೀವಿ? ಸಿಂಗ್ಯುಲರ್ ಅಂತ ಕರಿತೀವಿ. ಹೌದಾ? ಓಕೆ, ಸೊ ಫೈನ್. ಸೊ ಬೇಸ್ಡ್ ಆನ್ ದಿಸ್ ವಿ ವಿಲ್ ಡೂ ಸರ್ಟನ್ ಎಕ್ಸಾಂಪಲ್ಸ್. ಏನ್ ಹೇಳ್ತಾರೆ? ಫೈಂಡ್ ಎಕ್ಸ್ ಇಫ್ ದಿಸ್ ಮ್ಯಾಟ್ರಿಕ್ಸ್ ಇಸ್ ಸಿಂಗ್ಯುಲರ್. ಓಕೆ, ಸರಿ. ಸಿಂಗ್ಯುಲರ್ ಅಂತ ಯಾವಾಗ ಕರಿತೀವಿ ನಾವು? A is determinant of A is equal to 0. Determinant of A is 0. Very good. Okay, so they have told that it is singular. ಹಾಗಾದ್ರೆ ಇದ್ರ ಡಿಟರ್ಮಿನೆಂಟ್ 0 ಆಗುತ್ತೆ. ಓಕೆ, ಸೊ ಇದನ್ನ ಡಿಟರ್ಮಿನೆಂಟ್ ಸಾಲ್ವ್ ಮಾಡ್ಕೊಳ್ಳೋಣ. ಅದನ್ನ 0 ಗೆ ಈಕ್ವೇಟ್ ಮಾಡೋಣ. x ವ್ಯಾಲ್ಯೂ ಸಿಗುತ್ತೆ. ಸೊ ದಿಸ್ ಇಸ್ 3 minus x into. Okay, so this into this ಅಂದ್ರೆ ಏನಾಯ್ತು? 4 minus x into minus 1 minus x minus Option B or D? No, option C will be the answer. Check. So this will be 2 into minus 1 minus x bantu minus 2 into 1 bantilli plus 2 into, so idu 2 into minus 4 minus 8 ಆಯ್ತು. ಡೈರೆಕ್ಟ್ ಆಗಿ ಬರಿತೀನಿ. minus of minus plus ಆಯ್ತು. 4 minus x. ಓಕೆ, ಅವ್ರು ಏನ್ ಹೇಳಿದ್ದಾರೆ? ಇದು ಸಿಂಗ್ಯುಲರ್ ಆಗಿದೆ. ಸೊ ಡಿಟರ್ಮಿನೆಂಟ್ ವ್ಯಾಲ್ಯೂ ವಿಲ್ ಬಿ 0. ಓಕೆ, ಸೊ ಸ್ವಲ್ಪ ಸಾಲ್ವ್ ಮಾಡ್ಕೊಳ್ಳಿ. ಇದು 3 minus x ಆಯ್ತು. ಸೊ ಇಫ್ ಐ ಸಾಲ್ವ್ ದಿಸ್ ಇಸ್ minus 4 plus x minus 4x plus x square ಆಯ್ತು. ಆಮೇಲೆ ಸಾರಿ, ಇಲ್ಲಿ ಇನ್ನೊಂದು ವ್ಯಾಲ್ಯೂ ಉಳಿತಲ್ಲ, plus 4 ಉಳಿತು.
ಆಮೇಲೆ ಇಲ್ಲೇನ್ ಸಿಕ್ತು ನನ್ಗೆ, this is -2 -2x and this is +2. ಆಮೇಲೆ ಇಲ್ಲೇನ್ ಸಿಕ್ತು 2 into this is -8 +8 -2x which is equals to 0. ಸೊ ಇಲ್ಲಿ +2 -2 ಕ್ಯಾನ್ಸಲ್ ಆಯ್ತು, +2 -2 ಕ್ಯಾನ್ಸಲ್ ಆಯ್ತು, +4 -4 ಕೂಡ ಕ್ಯಾನ್ಸಲ್ ಆಯ್ತು. ಸೊ ದಿಸ್ ಇಸ್ 3 - x into, ಓಕೆ, ಇಲ್ಲಿ ಏನ್ ಉಳಿತು ಇವಾಗ x² ಉಳಿತು, x - 4x is -3x. ಓಕೆ, ಆಮೇಲೆ ಇಲ್ಲಿ -2 into -2 +4x ಆಯ್ತು, and here it is -4x equals to 0. So again this is 0. So ಏನ್ ಉಳಿತು ನಮ್ಗೆ ಇವಾಗ, I like this, two factors are remaining. Okay, so two factors are remaining andre either first factor is 0 or second factor is 0, correct? So from this what I get, 3 - x is equals to 0, so x equals to 3. So x equals to 3 ಎಲ್ಲೆಲ್ಲಿದೆ, ಆಪ್ಷನ್ ಬಿ ದಲ್ಲಿದೆ, ಸಿ ದಲ್ಲಿದೆ, ಬಟ್ ಮತ್ತೊಂದು ನೋಡ್ಬೇಕು ನಾವು, which will be, so if I take x common here, x - 3 equals to 0, so either x equals to 0 or x equals to 3. So from this either x is 0 or x - 3 is 0, which will give you x equals to 3. So 0 ಮತ್ತೆ 3, what option? Option C. Is this correct? Yes, ma'am. ಸೊ ಸಿಂಪಲ್, ವೆರಿ ಸಿಂಪಲ್. ಏನ್ ಹೇಳಿದ್ರು, ಕೊಟ್ಟಿರೋ ಮ್ಯಾಟ್ರಿಕ್ಸ್ ಸಿಂಗ್ಯುಲರ್ ಆಗಿದೆ. ನಮ್ಗೆ ಗೊತ್ತು ಯಾವಾಗ ಸಿಂಗ್ಯುಲರ್ ಇರುತ್ತೆ, ಡಿಟರ್ಮಿನೆಂಟ್ ಆಫ್ ಎ ಇಸ್ 0. ಸೊ ಡಿಟರ್ಮಿನೆಂಟ್ ಫೈಂಡ್ ಮಾಡ್ಕೊಂಡು ಈ 0ಗೆ ಈಕ್ವೇಟ್ ಮಾಡ್ಕೊಂಡ್ವಿ, ದೆನ್ ಇಟ್ ಇಸ್ ಸಿಂಪಲ್ ಅಲ್ಜಿಬ್ರಾ. ಓಕೆ, ಎನಿ ಡೌಟ್ಸ್? No, ma'am. ಓಕೆ, ಲೆಟ್ ಅಸ್ ಮೂವ್ ಆನ್, ದೆನ್ ವಿ ಹ್ಯಾವ್ ಮೆನಿ ಕ್ವೆಶನ್ಸ್. ಸರಿ, ಏನ್ ಹೇಳ್ತಾರೆ, ಒಂದು ಡಿಟರ್ಮಿನೆಂಟ್ ಎ ಕೊಟ್ಟಿದ್ದಾರೆ, ಹಾಗಾದ್ರೆ ಅಡ್ಜಾಯಿಂಟ್ ಆಫ್ ಎ ಯಾವ್ದಕ್ಕೆ ಈಕ್ವಲ್ ಆಗುತ್ತೆ? ಎ ಇನ್ವರ್ಸ್ ಆಗ್ಬೋದಾ, ಅಥವಾ ಟ್ರಾನ್ಸ್ಪೋಸ್ ತರಾನೇ ಇರುತ್ತಾ, ಅಥವಾ ಸೇಮ್ ಎ ಅಂತಾನೆ ಉಳಿಯುತ್ತಾ, ಅಥವಾ ಎ ಮತ್ತೆ ಸಿ ಎರಡು ಆಗುತ್ತಾ? ಎ ಅಂದ್ರೆ ಯಾವುದು? ಎ ಇನ್ವರ್ಸ್ ಮತ್ತೆ ಎ. ಓಕೆ, ಸೊ ಫಸ್ಟ್ ಫೈಂಡ್ ಮಾಡೋಣ adjoint of A. Okay, adjoint of A find ಮಾಡೋಣ. Shall I do it directly or you want me to do every element? Directly, ma'am. Directly ಮಾಡೋಣ. Okay, so ನಾನು ಇಲ್ಲಿ ಪಾಯಿಂಟ್ ಮಾಡ್ತಾ ಹೋಗ್ತೀನಿ. First I am taking this element which is A11. Okay, so ಇಲ್ಲಿ ಏನಾಯ್ತು, 0 - 0 -4, ಕರೆಕ್ಟಾ? ಸೊ -4 ಆಯ್ತು, -1 1 + 1 ಅಂದ್ರೆ ಪಾಸಿಟಿವ್ ಆಯ್ತು, ಪಾಸಿಟಿವ್ ಇಂಟು ನೆಗೆಟಿವ್ ಇಸ್ ನೆಗೆಟಿವ್. ಓಕೆ, ಫೈನ್. ನೆಕ್ಸ್ಟ್ ಐ ವಿಲ್ ಟೇಕ್ ದಿಸ್ ಎಲಿಮೆಂಟ್ -3. ಸೊ ಇದಕ್ಕೆ ಏನಾಗುತ್ತೆ, 1 into 3 is 3 -4. 3 - 4 ಅಂದ್ರೆ -1 ಆಯ್ತು. -1. ಆದ್ರೆ ಇದು ಯಾವ ಎಲಿಮೆಂಟ್? 1 2. Positive 1 ಆಗುತ್ತೆ ma'am. ನೆಗೆಟಿವ್ ಪಾಸಿಟಿವ್ ಆಗುತ್ತೆ. ನಾನು ಟ್ರಾನ್ಸ್ಪೋಸ್ ತಗೊಂಡ್ರೆ ಆ ವ್ಯಾಲ್ಯೂ ಇಲ್ಲಿ ಬರುತ್ತೆ, ಕರೆಕ್ಟ್ ಅಲ್ವಾ? Yes, ma'am. ಓಕೆ, ಸರಿ. ನೆಕ್ಸ್ಟ್ ಐ ವಿಲ್ ಟೇಕ್ ದಿಸ್ ಒನ್ -3. 1 into 4 is 4 -0 4 ಉಳಿತು, ಕರೆಕ್ಟಾ? ಆದ್ರೆ ಇದೇನಿದೆ, ಇದು ಪಾಸಿಟಿವ್ ಆಗುತ್ತೆ, ಸೊ +4. Now this element when I take transpose, here it will come, correct or no? Are you all understanding? Direct ಹೇಗ್ ಮಾಡ್ತಾ ಇದೀನಿ ನಾನಂತ? Am I audible? Yes, ma'am. Okay. Yes, ma'am. Next, okay. ನೆಕ್ಸ್ಟ್ ಹೋಗೋಣ, ಈ ಎಲಿಮೆಂಟ್ ಹೋಗೋಣ. ಓಕೆನಾ? ಇದು ಯಾವ್ದು ಎಲಿಮೆಂಟು? A21. ಸೊ ಇದ್ರ ಡಿಟರ್ಮಿನೆಂಟ್ -3 ಆಗುತ್ತೆ. ಆಮೇಲೆ ಇದೇನಿದೆ, 2 1 ಇದೆ. ಸೊ ಇದು ನೆಗೆಟಿವ್ ಏನಾಗುತ್ತೆ, ಸಾರಿ 1 ಸೆಕೆಂಡ್, ದಿಸ್ ಇಸ್ -9 + 12, ಕರೆಕ್ಟ್ ಅಲ್ವಾ? +3 ಆಗುತ್ತೆ, +3 and this is negative. So plus and minus negative ಆಗುತ್ತೆ. Positive 21 ಆಗುತ್ತೆ ma'am. Yes, 21 3 ಆಗುತ್ತಲ್ವಾ? This is -9 + 12, right? Correct? Yes, ma'am. ಆಮೇಲೆ ಇದು 2 1 ಅಂದ್ರೆ ನೆಗೆಟಿವ್ ಆಯ್ತು, ಸೊ ಇಲ್ಲಿ ಬಂತು. ಓಕೆ, ನೆಕ್ಸ್ಟ್ ಐ ವಿಲ್ ಟೇಕ್ ದಿಸ್ ಎಲಿಮೆಂಟ್ 0 ಅಂದ್ರೆ ಏನಾಯ್ತು ಇವಾಗ, ಇದು -12 + 12 0 ಆಯ್ತು, and that will come here only after transpose also. Okay, now this element, ಈ ಎಲಿಮೆಂಟ್ ಅಂದ್ರೆ ಮೈನರ್ ಏನಾಗುತ್ತೆ, -4 into 4 is -16 -12 ಅಂದ್ರೆ ಇದು +12 ಆಯ್ತು, which is -4. but which is this 2 3 ಅಂದ್ರೆ ನೆಗೆಟಿವ್ ಏನಾಯ್ತು, ಪಾಸಿಟಿವ್ ಆಯ್ತು. ಸೊ ಈ ಎಲಿಮೆಂಟ್ ಟ್ರಾನ್ಸ್ಪೋಸ್ ತಗೊಂಡಾಗ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ,
correct alva? Next, so similarly if I take this element now, so minus 3 and this is 3 1, so positive into negative is negative only, that element will come here. Now this 4 andre minus 4 plus 3 andre minus 1 ಆಯ್ತು. This is 3 2 And ಅಂದ್ರೆ both A and C. yes, very good. Okay, the answer is both A and C. ಈಗ ಇದು ಪ್ಲಸ್ 3 ಆಗುತ್ತೆ, ಸೊ ದಿಸ್ ಇಸ್ ಪ್ಲಸ್ 3. ಫೈನ್. ಅಡ್ಜಾಯಿಂಟ್ ಆಫ್ ಎ ಇಷ್ಟು ಸಿಕ್ತು ನಮ್ಗೆ, ಕರೆಕ್ಟಾ? ಈಗ ನೋಡಿ ಅಡ್ಜಾಯಿಂಟ್ ಆಫ್ ಎ ಇದು ಯಾವ್ದಕ್ಕೆ ಈಕ್ವಲ್ ಇದೆ? ಸೇಮ್ ಎ ತರಾನೇ ಇದೆ ಅಲ್ವಾ? ಇಸ್ ಇಟ್ ದ ಗಿವನ್ ಮ್ಯಾಟ್ರಿಕ್ಸ್ ಎ ಓನ್ಲಿ? ಎಸ್, ಗಿವನ್ ಮ್ಯಾಟ್ರಿಕ್ಸ್ ಎ. ಎಸ್, ಇಷ್ಟು ಒಂದು ನಮ್ಗೆ ಗೊತ್ತಾಯ್ತು. ಆದ್ರೆ ಬೋತ್ ಎ ಅಂಡ್ ಸಿ ಅನ್ನೋದು ಒಂದು ಆಪ್ಷನ್ ಇದೆ, ಸೊ ನೋಡ್ಕೊಂಡ್ ಬಿಡೋಣ. ವಾಟ್ ಇಸ್ ಎ ಇನ್ವರ್ಸ್ ಈಕ್ವಲ್ಸ್ ಟು 1 by determinant of a into adjoint of a. Adjoint of a ಸಿಕ್ತು, determinant of a ಫೈಂಡ್ ಮಾಡೋಣ. minus 4 into 0 minus 4, minus of minus plus 3 ಆಯ್ತು. This is 3 minus 4 minus 3 into 4 minus 0, correct? So this is minus 16 plus 3 minus 12, correct? Which is nothing but plus 1. One second. Did I ಮ್ಯಾಮ್ ಮೈನಸ್ 3 ಬರುತ್ತೆ ಮ್ಯಾಮ್. One second. ಪ್ಲಸ್ 3 ಇರೋದು ಮೈನಸ್ 3 ಬರುತ್ತೆ. Where I did wrong? This is ಪ್ಲಸ್ 3 ಇರೋದು ಮೈನಸ್ 3 ಆಗುತ್ತೆ ಮ್ಯಾಮ್. this is minus 3, correct? ಹಾಗಾದ್ರೆ somewhere I went wrong. This is plus, no? Plus 16. So 16 minus 15, which is equals to 1. So if I multiply A inverse with 1 upon 1 into adjoint of A, this will remain as A only. What is the answer? Both A and C. Yes or no? Is both A and C correct? Yes ma'am. Yeah. Determinant of A 1 bantu. So 1 into adjoint of A will remain as this only, which is nothing but given matrix. So the answer is both A and C. Okay. Yes. So let us move on. Okay. ಏನ್ ಹೇಳ್ತಾರೆ? If A is given, then find its A inverse. Okay. So ನಮ್ಗೆ A inverse ಹೇಗೆ find ಮಾಡ್ಬೇಕಂತ ಗೊತ್ತು. What is A inverse given as? 1 upon determinant of A into adjoint of. Okay. So ಇಲ್ಲಿ ಈ ತರ ಕ್ವೆಶನ್ ನಿಮ್ಗೆ CET ಅಲ್ಲಿ ಬಂದಾಗ, ಓಕೆ, ನಿಮ್ಗೆ ನಾನು ಒಂದು ರೆಗ್ಯುಲರ್ ಕ್ಲಾಸ್ ನಲ್ಲಿ ಟ್ರಿಕ್ ಹೇಳಿದ್ದೆ. 3x3 ಗೆ ಯು ಹ್ಯಾವ್ ಟು ಸಾಲ್ವ್. ನಿಮ್ಗೆ ಬೇರೆ ಆಪ್ಷನ್ ಇಲ್ಲ. 3x3 ಇದ್ದಾಗ ನೀವು ಸಾಲ್ವ್ ಮಾಡ್ಲೇಬೇಕು. ಓಕೆ, ಡಿಟರ್ಮಿನೆಂಟ್ ಆಫ್ ಎ ಫೈಂಡ್ ಮಾಡ್ಲೇಬೇಕು, ಆಮೇಲೆ ಕಂಪ್ಲೀಟ್ ಆಗಿ ಅಡ್ಜಾಯಿಂಟ್ ಫೈಂಡ್ ಮಾಡ್ಲೇಬೇಕು. 2x2 ಬಂದಾಗ ನಾನು ನಿಮ್ಗೆ ಒಂದು ಟ್ರಿಕ್ ಹೇಳಿದ್ದೆ. ಎಷ್ಟು ಜನಕ್ಕೆ ನೆನಪಿದೆ? ಹಾ, 2x2 ಡಯಾಗ್ನಲ್ ಎಲಿಮೆಂಟ್ ಚೇಂಜ್ ಮಾಡ್ಬಿಟ್ಟು ವೆರಿ ಗುಡ್. ಸೈನ್ ಚೇಂಜ್. ಡಯಾಗ್ನಲ್ ಎಲಿಮೆಂಟ್ಸ್ ಏನಿದೆ 3 and 2 ಇದೆ, ಅದನ್ನ ಫ್ಲಿಪ್ ಮಾಡ್ಕೊಳ್ಳಿ, ಕರೆಕ್ಟಾ? ಆಮೇಲೆ ಇದು ದೀಸ್ ಎಲಿಮೆಂಟ್ಸ್ ವಿಲ್ ರಿಮೈನ್ ಸೇಮ್, ಇದ್ದ ಜಾಗದಲ್ಲೇ ಉಳಿಯುತ್ತೆ, ಆದ್ರೆ ಬರೀ ಸಿಂಬಲ್ ಚೇಂಜ್ ಆಗುತ್ತೆ. +1 ಏನಾಗುತ್ತೆ? -1 ಆಗುತ್ತೆ. -1 ಏನಾಗುತ್ತೆ? +1 ಆಗುತ್ತೆ. ಆದ್ರೆ ಓನ್ಲಿ ಥಿಂಗ್ ವಾಟ್ ಈಸ್ ರಿಮೈನಿಂಗ್ ಹಿಯರ್, ಡಿಟರ್ಮಿನೆಂಟ್ ಆಫ್ ಎ 1 by determinant of a ಫೈಂಡ್ ಮಾಡ್ಕೋಬೇಕು, ಕರೆಕ್ಟ್ ಅಲ್ವಾ? ಸೊ ಡಿಟರ್ಮಿನೆಂಟ್ ಆಫ್ ಎ ಏನಾಗುತ್ತೆ? Sorry, this is determinant, no? So 3 2s are 6, minus 1 into -1 is -1. -1 plus 1, 7. So 1 upon 7 into 2 minus 1, 1 3. So directly, ಯಾವ ಆಪ್ಷನ್ ಇದರಲ್ಲಿ? ಆಪ್ಷನ್ 2 minus 1 A ಅಲ್ವಾ? Option A. Option A is the answer. 2 minus 1, 1 3. So option A, correct? ಇದು ಯಾವ್ದಕ್ಕೆ ಹೆಲ್ಪ್ ಆಗುತ್ತೆ? 2x2 ಇದ್ದಾಗ ಮಾತ್ರ. ಓಕೆ, 3x3 ಇದ್ದಾಗ ನಿಮ್ಗೆ ಬೇರೆ ಆಪ್ಷನ್ ಇಲ್ಲ, ನೀವು ಸಾಲ್ವ್ ಮಾಡಿ. ಅಡ್ಜಾಯಿಂಟ್ ಫೈಂಡ್ ಮಾಡ್ಬೇಕಲ್ವಾ? ಇದೇ ಆಯ್ತಲ್ವಾ, ನೀವು ಅಡ್ಜಾಯಿಂಟ್, ದಿಸ್ ಇಸ್ ಓನ್ಲಿ ಅಡ್ಜಾಯಿಂಟ್. ಅದೇ ಹೇಳಿದೆ, 2x2 ಇದ್ದಾಗ ದಿಸ್ ಇಸ್ ಅಡ್ಜಾಯಿಂಟ್ ಟ್ರಿಕ್. ಓಕೆ, ಇದು ಅಡ್ಜಾಯಿಂಟ್ ಆಫ್ ಮಾಡ್ಕೊಂಡ್ವಿ. ಡಯಾಗನಲ್ ಎಲಿಮೆಂಟ್ಸ್ ಫ್ಲಿಪ್ ಆಗ್ತವೆ, ಆಮೇಲೆ ಬಾಕಿ ಈ ಕಡೆ ಎಲಿಮೆಂಟ್ಸ್ ಇರೋ ಜಾಗದಲ್ಲಿ ಇರ್ತವೆ. ಓನ್ಲಿ ಥಿಂಗ್ ದೇ ವಿಲ್ ಗೆಟ್ ರಿವರ್ಸ್ಡ್ ಬೈ ದ ಸೈನ್. ಇಲ್ಲಿರೋ +1 -1 ಆಗುತ್ತೆ, ಇಲ್ಲಿರೋ -1 +1 ಆಗುತ್ತೆ. ಮ್ಯಾಮ್ ಆಗ ರೆಕ್ಟಾಂಗುಲರ್ ಮ್ಯಾಟ್ರಿಕ್ಸ್ ಆತರ ಇದ್ರೆ ಅದಕ್ಕೆ ಬರಲ್ಲ. ವಿ ಡೋಂಟ್ ಫೈಂಡ್ ಡಿಟರ್ಮಿನೆಂಟ್ ಫಾರ್ ರೆಕ್ಟಾಂಗುಲರ್ ಮ್ಯಾಟ್ರಿಕ್ಸ್, ನೋ. ಡಿಟರ್ಮಿನೆಂಟ್ ಎಕ್ಸಿಸ್ಟ್ ಓನ್ಲಿ ಫಾರ್ ಸ್ಕ್ವೇರ್ ಮ್ಯಾಟ್ರಿಕ್ಸ್,
correct? Okay, ma'am. Determinant is only for square matrices, strictly for square matrices. Okay. Okay, ma'am. Yes, fine. So any doubt in this question to anyone? No, ma'am. Fine, we will move on. So ಇದು CET ಇದ್ದಿದ್ರಿಂದ ಎಲ್ಲೆಲ್ಲಿ ನೀವು ಟ್ರಿಕ್ ಯೂಸ್ ಮಾಡಬಹುದು ಅಲ್ಲಲ್ಲಿ ಇದನ್ನ ಟೈಮ್ ಸೇವ್ ಮಾಡ್ಕೊಳ್ಳಿ. ಓಕೆ, ಸೊ ಇದು ನಮ್ಗೆ 2x2 ಇದ್ದಾಗ ಡೈರೆಕ್ಟ್ ಆಗಿ ಅಡ್ಜಾಯಿಂಟ್ ಗೊತ್ತು, ಸೊ ಡೈರೆಕ್ಟ್ ಆಗಿ ಮಾಡ್ಕೊಂಡ್ವಿ. ಫೈನ್. ಓಕೆ, ನೆಕ್ಸ್ಟ್ ಏನ್ ಹೇಳ್ತಾರೆ, ಫೈಂಡ್ 2x2 ಮ್ಯಾಟ್ರಿಕ್ಸ್ ಸಚ್ ದಟ್ B into this matrix is equals to one more matrix. Okay, so this is very easy. Suppose ಈ matrix ಅನ್ನ ನಾನು A ಅಂತ ಬರ್ಕೊಂಡ್ರೆ, ನಾನು ಇದನ್ನ ಆ ಕಡೆ ಹಾಕಿದ್ರೆ ಇದು A ಇನ್ವರ್ಸ್ ಆಗುತ್ತಲ್ವಾ? Yes or no? Yes, ma'am. Okay, so basically ನನ್ಗೆ ಏನ್ ಫೈಂಡ್ ಮಾಡ್ಬೇಕು, ಅವ್ರು ಏನ್ ಹೇಳಿದ್ದಾರೆ, ಫೈಂಡ್ ಮ್ಯಾಟ್ರಿಕ್ಸ್ B such that B into this matrix, what is that matrix? 1 minus 2 1 4, okay, is equals to 6 0 0 6. okay, ಹಾಗಾದ್ರೆ ನಾನು ಇದನ್ನ ಒಂದೇನು A ಅಂತ ಬರ್ಕೊಳ್ಳಿ. ಸೊ ದಿಸ್ ಇಸ್ ನಥಿಂಗ್ ಬಟ್ B into A equals to 6 0 0 6. ನನ್ಗೆ ಏನ್ ಬೇಕು, ಬರೀ B ಮಾತ್ರ ಬೇಕು. ಸೊ ಏನ್ ಆ ಕಡೆ ಹಾಕಿದ್ರೆ ಇದೇನಾಗುತ್ತೆ, A ಇನ್ವರ್ಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ನಮ್ಗೆ ಈ ಮ್ಯಾಟ್ರಿಕ್ಸ್ ಇಲ್ಲೇ ಉಳಿತು, ಆದ್ರೆ ನಮ್ಗೆ A ಇನ್ವರ್ಸ್ ಗೊತ್ತಿಲ್ಲ. ಹೌ ಕ್ಯಾನ್ ಐ ಫೈಂಡ್ A ಇನ್ವರ್ಸ್? 1 upon determinant of A into adjoint of A, and this remains as it is. Okay, ಸರಿ. ಸೊ A ಅಂತ ಏನ್ ಬರ್ಕೊಂಡಿದೀವಿ ನಾವು, 1 minus 2 1 4. okay, so determinant of A ಏನಾಗುತ್ತೆ, 1 into 4 is 4 minus 2 into 1 is minus 2. so minus ಏನಾಯ್ತು, ಪ್ಲಸ್ ಆಯ್ತು. ಆಮೇಲೆ adjoint of A ಇದು 2x2 ಇದ್ದಿದ್ರಿಂದ ಟೈಮ್ ಸೇವ್ ಮಾಡ್ಕೊಳ್ಳಿ. ಓಕೆ, ಸೊ ಈ 1 4 ಏನಾಗುತ್ತೆ, ಇವಾಗ ಡಯಾಗನಲ್ ಎಲಿಮೆಂಟ್ಸ್ 4 1 ಆಯ್ತು. -2 ಏನಾಗುತ್ತೆ, +2 +1 ಏನಾಗುತ್ತೆ, -1. ಇಸ್ ದಿಸ್ ಕರೆಕ್ಟ್ ವಾಟ್ ಐ ಹ್ಯಾವ್ ರಿಟರ್ನ್? Yes, ma'am. ಸರಿ. ಸೊ ದಿಸ್ ಇಸ್ 1 upon 6. This is 4 2 -1 +1, and this is 6 0 0 6. okay, so we know how to multiply the matrices. ಇದನ್ನು ಸ್ವಲ್ಪ ಡೈರೆಕ್ಟ್ ಆಗಿ ಮಾಡ್ಕೊಳ್ಳಿ. 4 into 6 is 24, plus 2 into 0 is 0. So ಇದು 24 ಆಯ್ತು. 4 into 0 is 0. 2 into 6 is 12. So ಇಲ್ಲಿ 12 ಆಯ್ತು. -1 into 6 is -6 plus 0. ಆಮೇಲೆ -1 into 0 is 0. 1 into 6 is 6. Okay, so if I divide it by 6, ಸ್ಕೇಲ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಎಷ್ಟಾಯ್ತು, ಇದು 4 ಆಯ್ತು, ಇದು 2 ಆಯ್ತು, ಇದು -1 ಆಯ್ತು, ಇದು 1 ಆಯ್ತು. ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಆಪ್ಷನ್ A. ಸೊ ಈಸ್ ದ ಆಪ್ಷನ್ A ಕರೆಕ್ಟ್? Yes, ma'am. ಎಸ್. ಸೊ ವೆರಿ ಸಿಂಪಲ್. ಏನ್ ಕೊಟ್ಟಿದ್ರು ಅವರು, B ಇಂಟು ಒಂದು ಮ್ಯಾಟ್ರಿಕ್ಸ್ ಈಕ್ವಲ್ಸ್ ಟು ಮತ್ತೊಂದು ಮ್ಯಾಟ್ರಿಕ್ಸ್. ಇದರಿಂದ ನನ್ಗೆ B ಫೈಂಡ್ ಮಾಡ್ಬೇಕಿತ್ತು. ಸೊ ಈ ಮ್ಯಾಟ್ರಿಕ್ಸ್ ಅನ್ನ ಈ ಕಡೆ ಹಾಕೊಂಡ್ರೆ ಇನ್ವರ್ಸ್ ಆಯ್ತು. ಸೊ ಫಸ್ಟ್ ಇನ್ವರ್ಸ್ ಫೈಂಡ್ ಮಾಡ್ಕೊಂಡು ಅದನ್ನ ಮಲ್ಟಿಪ್ಲೈ ವಿತ್ ಈ ಕೊಟ್ಟಿರೋ ಮ್ಯಾಟ್ರಿಕ್ಸ್. Answer is A. Any doubts in this to anyone? No, ma'am. Okay, good. Let us move on then. Okay, this is very simple statement question. No, ಏನ್ ಹೇಳ್ತಾರೆ, ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾರೆ. ಸೊ ಕ್ಲಿಯರ್ಲಿ ಒಂದು ಗೊತ್ತಾಯ್ತು ನಮ್ಗೆ, ನಾನ್ ಸಿಂಗ್ಯುಲರ್ ಅಂದ್ರೆ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಓಕೆ, ಸೊ ನಾನ್ ಸಿಂಗ್ಯುಲರ್ ಇದ್ದಿದ್ರಿಂದ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. A² is given as I. ಹಾಗಾದ್ರೆ A inverse value ಏನಾಗುತ್ತೆ ಅಂತ question. Okay, so this is very simple. Now in the picture you don't have anywhere A inverse. Okay, ಈ A square ಅನ್ನ ನಾನು A into A ಅಂತ ಬರಿಬೋದಾ? Yes. Okay, now in the picture I don't have anywhere A inverse. So what I ಬರುತ್ತೆ. No, what I will do, multiply A into both sides. A ಬರುತ್ತೆ. Very good. Okay, so you multiply A inverse both sides. So this is A inverse into I. Now tell me, what is A inverse into A? Nothing but I. Okay, now when you multiply anything with I, it remains same only. Now what is I into A again? A. So what is A inverse equals to A? Which option? Option B. B. Is this correct? Yes, ma'am. Okay, so ಕೊಟ್ಟಿರೋ ಎಕ್ಸ್ಪ್ರೆಷನ್ ಅಲ್ಲಿ ನಾವು ಜಸ್ಟ್ ಏನ್ ಒಂದು ಎಕ್ಸ್ಟ್ರಾ ಹಿಂಟ್ ನಾವ್ ಏನ್ ಟ್ರೈ ಮಾಡ್ಕೊಂಡ್ವಿ, Multiply with A ಇನ್ವರ್ಸ್ ಮಾಡ್ಕೊಂಡ್ವಿ ಅಷ್ಟೇ. ಓಕೆ, ವಿಲ್ ಮೂವ್ ಆನ್.
I forgotten to multiply A inverse, ma'am. ಹಾ, ಯು ಹ್ಯಾವ್ ಟು ಅಂದ್ರೆ ಎ ಇನ್ವರ್ಸ್ ನಮ್ ಪಿಕ್ಚರ್ ನಲ್ಲೇ ಇರ್ಲಿಲ್ಲ ಅದು. ಸೊ ನಾವ್ ಏನ್ ಮಾಡಿದ್ವಿ, ಅದನ್ನ ಪಿಕ್ಚರ್ ನಲ್ಲಿ ತಗೊಂಡ್ ಬರೋಕ್ ಟ್ರೈ ಮಾಡಿದ್ವಿ ಅಷ್ಟೇ. ಓಕೆ, ಎಸ್. ನಾವು ಸಿ ಒನ್ ಕ್ವೆಶನ್ ಐ ವಿಲ್ ರೈಟ್ ಹಿಯರ್. ಇಫ್ ಎ ಅಂಡ್ ಬಿ ಬೋತ್ ಆರ್ ಇನ್ವರ್ಟಿಬಲ್ ಮೆಟ್ರೈಸಸ್, ಅಂದ್ರೆ ಬೋತ್ ಇನ್ವರ್ಸ್ ಎಕ್ಸಿಸ್ಟ್, ಹಾಗಾದ್ರೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ಕರೆಕ್ಟ್? ಓಕೆ, ಈ ಕೊಟ್ಟಿರೋ ಸ್ಟೇಟ್ಮೆಂಟ್ಸ್ ನಲ್ಲಿ ಯಾವುದು ಕರೆಕ್ಟ್ ಆಗಿಲ್ಲ ಅನ್ನೋ ನಿಮ್ದು ಕ್ವೆಶನ್. ಸೊ ಐ ಆಮ್ ರೈಟಿಂಗ್ ಹಿಯರ್ ವಿಚ್ ಒನ್ ಇಸ್ ನಾಟ್ ಕರೆಕ್ಟ್. ಓಕೆ, ಸೊ ಡಿಟರ್ಮಿನೆಂಟ್ ಆಫ್ this is, now while I am writing, please go through all the theorems we have done and tell me which is not correct in this. ಎಲ್ಲಾ ಥೇರಮ್ ಮಾಡಿದೀವಿ ನಾವು. ಆಲ್ ಇದರಲ್ಲಿ ಒಂದು ರಾಂಗ್ ಇದೆ, ಒಂದು ರಾಂಗ್ ಇದೆ ಅಂದ್ರೆ ಬಾಕಿ 3 ಕರೆಕ್ಟ್ ಇದಾವೆ. ಬಾಕಿ 3 ಥೇರಮ್ಸ್ ನಾವು ಮಾಡಿದೀವಿ. ಟೆಲ್ ಮಿ ವಿಚ್ ಒನ್ ಇಸ್ ನಾಟ್ ಕರೆಕ್ಟ್ ಇನ್ ದಿಸ್. ಈ ರಿಸಲ್ಟ್ ಬರೋಣ. ಮ್ಯಾಮ್ ಡಿ ಆಪ್ಷನ್. ಬಿ ಆರ್ ಡಿ? ಬಿ ಮ್ಯಾಮ್. ಬಿ ಇಸ್ ರಾಂಗ್, ಡಿ ಇಸ್ ಕರೆಕ್ಟ್. ಟೆಲ್ ಮಿ, ಈ ರಿಸಲ್ಟ್ ನಾವು ಮಾಡಿದೀವಲ್ವಾ ಥೇರಮ್? Yes, ma'am. ಓಕೆ, ಎಸ್ ಮ್ಯಾಮ್. ಅಡ್ಜಾಯಿಂಟ್ ಆಫ್ ಎ ನಾನು ಇಲ್ಲಿಟ್ಟು ಎ ನ ಆ ಕಡೆ ಹಾಕಿದ್ರೆ ಏನಾಗುತ್ತೆ? ಎ ಇನ್ವರ್ಸ್ ಆಗುತ್ತೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. Yes, okay. Yes, ma'am. This theorem also we have done. Determinant of A inverse is nothing but determinant of A whole inverse. Whole inverse. Okay. ಆಮೇಲೆ ಈ ಥಿಯರಮ್ ಕೂಡ ಮಾಡಿದೀವಿ. A B inverse is Yes, nothing ma'am. but B inverse into B A. inverse inverse into A inverse. Which one is not? I mean, ಆನ್ಸರ್ ಏನಾಗ್ಬೇಕು ನಮ್ಗೆ? This is not D. correct. Okay. So addition inverse ಮಾಡಿದಾಗ ಪ್ರತಿ ಸಲ A inverse plus B inverse ಇರ್ಬೇಕು ma'am. yes. Okay. So ಇದು ಪ್ರತಿ ಸಲ ಹಿಂಗೆ ಬರುತ್ತೆ ಅಂತ. This is not correct. So option is, answer is D. Correct? ಮ್ಯಾಮ್ ನಾನು ಅದೇ ಹೇಳಿದೆ ಮ್ಯಾಮ್, ಡಿ ಅಂತಾನೆ ಹೇಳಿದ್ದೆ ಮ್ಯಾಮ್. Someone said D in the chat section. I heard B. Sorry. D is correct. If you have said D, then it is correct. Okay. Any doubts in this to anyone? Any doubts to anyone? No, ma'am. Okay. ನಾನು ಮತ್ತೆ question ಬರೀತೀನಿ. A is given as this matrix. 3x3 matrix ಇದೆ ಇದು. 1 1 3. ಏನ್ ಕೇಳ್ತಾರೆ? A inverse exists if A inverse exists if lambda equals to 2, lambda is not equals to 2, lambda is not equals to -2, and none of these ಅಂತ ಹೇಳ್ತಾರೆ. Okay. So A inverse ಯಾವಾಗ exist ಆಗುತ್ತೆ? Yes, please, if you are not participating in the class, mute yourself. Yes. Okay. ಏನ್ ಹೇಳ್ತಾರೆ? A inverse exist. ಯಾವ ಇದ್ರಲ್ಲಿ ಯಾವ ಲ್ಯಾಂಬ್ಡಾಗೆ A inverse exist? Tell me when A inverse exist. Only when A is not equal to 0. not 0. Correct. So ಇದನ್ನ determinant Lambda is equal to 2, I think. no, we'll check ಏನ್ ಬರುತ್ತೆ. Okay. So determinant of A ಏನಾಗುತ್ತೆ? 2 into 3 is 6 minus 1 into 5 is 5 minus lambda into 0 into 3 is 0 minus 5 plus into minus is minus 0 into 1 is 0 minus 1 into 2 is 2. Okay, and this should not be equal to 0 because A inverse exists. Okay, so 6 minus 1 is, sorry, 6 minus 5 is 1. Idu 2 aitu, idu 5 lambda aitu, idu plus 6 aitu. Correct? So 5 lambda plus 8. Okay, so lambda is what? Minus 8 by 5. It should not be equal to minus 8 by 5. Answer idya idu? Ee tara illa. So what is the answer? None. Is this correct? Okay, ma'am. Okay, so basically A inverse ಯಾವಾಗ exist ಆಗುತ್ತೆ? When lambda is not equal to minus 8 by 5. ಆದ್ರೆ ಆ question ಇಲ್ಲ, so your answer should be none of the above. Is this clear? Yes, ma'am. Okay, yes. So let us move on then. So ಈ ತರ ನೆನಪಾದಾಗ ಒಂದೊಂದೇ ಹೇಳ್ತಾ ಇರ್ತೀನಿ, ಟೈಪ್ ಮಾಡದೇ ಇರೋ questions. Okay, yes. Very interesting question. This was the question which was asked in CET. Okay, very easy. ಏನ್ ಹೇಳ್ತಾರೆ? ಒಂದು
ಎ ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ ಡಿಟರ್ಮಿನೆಂಟ್ ಅಂತ. ಡಿಬಿ ಬೈ ಡಿಎಕ್ಸ್, ಡಿಬಿ ಬೈ ಡಿಎಕ್ಸ್ ಅಂದ್ರೆ ಏನ್ ಹೇಳಿ? ಡೆರಿವೇಟಿವ್ ಆಫ್ ಬಿ, ಹೌದಲ್ವಾ? ಓಕೆ, 0. ಬಿ 0 ಆಗಲ್ಲ, ನಾವ್ ಇಲ್ಲಿ ಸಾಲ್ವ್ ಮಾಡಿಲ್ಲಲ್ವಾ ಇದನ್ನ. ಫಸ್ಟ್ No. ಡಿಟರ್ಮಿನೆಂಟ್ ಫೈಂಡ್ ಮಾಡ್ಕೋಬೇಕಲ್ವಾ ನಾವು. ಓಕೆ, ಸೊ ಫಸ್ಟ್ ಡಿಟರ್ಮಿನೆಂಟ್ ಆಫ್ ಎ ಏನಾಗುತ್ತೆ ನೋಡೋಣ. ಅಂದ್ರೆ ಎ ಅಂದ್ರೆ ದಿಸ್ ಇಸ್ ನಥಿಂಗ್ ಬಟ್ ರಿಯಲ್ ವ್ಯಾಲ್ಯೂ ಓನ್ಲಿ. ಸೊ ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್ ಆಯ್ತು, ಮೈನಸ್ 1 ಇಂಟು 1 ಇಸ್ 1. ಓಕೆ, ಇದನ್ನ ಪಕ್ಕಕ್ಕೆ ಇಡೋಣ. We will come back to b now, determinant of b. So what I will get here, x into x is x square, minus 1 into 1 is 1, minus 1 into x is x, minus 1 into 1 is 1, plus 1 into 1 ಎಷ್ಟಾಯ್ತು? 1 ಆಯ್ತು. ಆಮೇಲೆ ಇದೆಷ್ಟಾಯ್ತು? x ಆಯ್ತು. ಸೊ b ಸಾಲ್ವ್ ಮಾಡ್ಕೊಳ್ಳೋಣ. This is x cube minus x, this is minus x plus 1 plus 1 minus x. So b ಏನಾಗುತ್ತೆ? ಬೇಸಿಕಲಿ ಇದು x ಕ್ಯೂಬ್ ಆಯ್ತು, ಇದು 3 times x ಆಯ್ತು, ಇದು ಪ್ಲಸ್ 2 ಆಯ್ತು. ಕರೆಕ್ಟ್ ಅಲ್ವಾ? ಸೊ ಈಗ ಏನ್ ಹೇಳ್ತಾರೆ, b ಸಿಕ್ತು ನಮ್ಗೆ ಡೆರಿವೇಟಿವ್ ಆಫ್ b ವಿತ್ ರೆಸ್ಪೆಕ್ಟ್ ಟು x. ಸೊ b ವಿತ್ ರೆಸ್ಪೆಕ್ಟ್ ಟು x ಮಾಡ್ಕೊಳ್ಳೋಣ. x ಕ್ಯೂಬ್ ಏನಾಗುತ್ತೆ? 3x ಸ್ಕ್ವೇರ್ ಆಗುತ್ತೆ, ಮೈನಸ್ 3x ಏನಾಗುತ್ತೆ? ಮೈನಸ್ 3 ಆಗುತ್ತೆ, 2 ಏನಾಗುತ್ತೆ? ಡೆರಿವೇಟಿವ್ 0. ಓಕೆ, ಸೊ ಇವಾಗ ಇಲ್ಲಿ ನಾನು ಏನ್ ಕಾಮನ್ ತಗೋಬಹುದು? 3 ಕಾಮನ್ ತಗೋಬಹುದು. ಏನ್ ಉಳಿತು? ಎಕ್ಸ್ ಸ್ಕ್ವೇರ್ ಮೈನಸ್ 1. ಬಟ್ ವಾಟ್ ಇಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1? ನಥಿಂಗ್ ಬಟ್ a ವ್ಯಾಲ್ಯೂ. ಸೊ ದಿಸ್ ಇಸ್ 3 into a. ಸೊ ವಿಚ್ ಆಪ್ಷನ್? ಆಪ್ಷನ್ ಎ. ಈ ಎಕ್ಸ್ ಸ್ಕ್ವೇರ್ ಮೈನಸ್ 1 ಎಲ್ಲಿಂದ ಸಿಕ್ತು ನಮ್ಗೆ? ಇಲ್ಲಿ ಪಕ್ಕಕ್ಕೆ ನಾವು a ಫೈಂಡ್ ಮಾಡ್ಕೊಂಡು ಇಟ್ಟಿದ್ವಿ. a ಅಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 1 ಆಗಿತ್ತು. ಸೊ ದಿಸ್ ಇಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1. ಐ ಸಬ್ಸ್ಟಿಟ್ಯೂಟೆಡ್ as a, which gives you the answer as 3a. Yes, a is correct. Very good. ಅರ್ಥ ಆಯ್ತಾ? ಎಲ್ರಿಗೂ ಅರ್ಥ ಆಯ್ತಾ? Okay, let us move on. Next question also very interesting. ಇದು ಕ್ವಶನ್ ಕೂಡ ಕೇಳಿರೋ ಕ್ವಶನ್. ಓಕೆ, ಎಸ್, 1 second. ಎಸ್, CET ಅಲ್ಲಿ ಕೇಳಿರೋ ಕ್ವಶನ್, ತುಂಬಾ ಇಂಟ್ರೆಸ್ಟಿಂಗ್. ಓಕೆ, ಏನ್ ಹೇಳ್ತಾರೆ, ನಮ್ಗೆ ಈ ಲಿಮಿಟ್ ಫೈಂಡ್ ಮಾಡ್ಬೇಕು. ಕರೆಕ್ಟಾ? ಸೊ ಈ ಲಿಮಿಟ್ ಫೈಂಡ್ ಮಾಡೋಕ್ಕಿಂತ ಮುಂಚೆ ನಮ್ಗೆ ಎಫ್ ಆಫ್ ಎಕ್ಸ್ ಬೇಕು. ಓಕೆ, ಎಫ್ ಆಫ್ ಎಕ್ಸ್ ಇಲ್ಲಿ ಕೊಟ್ಟಿದ್ದಾರೆ, ದಿಸ್ ಡಿಟರ್ಮಿನೆಂಟ್. ಸೊ ನಮ್ಗೆ ಡಿಟರ್ಮಿನೆಂಟ್ ಅಂದ್ರೆ ಏನ್ ಗೊತ್ತು? ಇಟ್ ಇಸ್ ಅ ರಿಯಲ್ ವ್ಯಾಲ್ಯೂ ಅಸೈನ್ ಟು ಅ ಗಿವನ್ ಮ್ಯಾಟ್ರಿಕ್ಸ್. ಓಕೆ, ಸೊ ಫಸ್ಟ್ ನಾವು ಎಫ್ ಆಫ್ ಎಕ್ಸ್ ಫೈಂಡ್ ಮಾಡ್ಕೊಳ್ಳೋಣ, ದೆನ್ ವಿ ವಿಲ್ ಟೇಕ್ ದ ಡಿಟರ್ಮಿನೆಂಟ್. ಓಕೆ, ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್, ತುಂಬಾ ಈಸಿ ಕ್ವಶನ್, ಕೇಳಿರೋ ಕ್ವಶನ್. ಓಕೆ, ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್ ಆಯ್ತು, ಮೈನಸ್ 2x ಇಂಟು ಎಕ್ಸ್, 2x ಸ್ಕ್ವೇರ್ ಆಯ್ತು. ಸರಿ, minus x into, now 2x, this is 2 sin x into x, 2 sin x into x minus 2x into sin x, 2x into sin x. Okay, plus 1 into ಏನಾಗುತ್ತೆ? 2 sin x x into x minus x into sin x ಆಗುತ್ತೆ. ಓಕೆ, ಸೊ ಇವಾಗ ನೋಡೋಣ ಏನೇನಾಗುತ್ತೆ. ಇದು x ಸ್ಕ್ವೇರ್ ಮೈನಸ್ 2x ಸ್ಕ್ವೇರ್ minus x square ಆಯ್ತು. So this is minus x square cos x. Behave yourself in the classroom. Okay, if you want to give answer, give the answer in chat section. Yes, okay, now see here, this is 2x sin x, this is also 2x sin x. So ಇದು 0 ಆಯ್ತು. Okay, now this is also 2x sin x minus x sin x, which becomes x sin x. Okay? So this is your f of x. Okay, fine. So ನೋಡೋಣ, ಈಗ ಏನ್ ಕೇಳಿದಾರ ಅವರು? ಲಿಮಿಟ್ ಆಫ್ f of x divided by x square as x tends to 0. So this is limit as x tends to 0. f of x ಎಷ್ಟು ಸಿಕ್ತು? minus x square cos x plus x sin x divided by x square. Now if you take the limit directly, tell me, will you get 0 by 0 or no? ಇಲ್ಲಿ 0, ಇದು 0 ಆಯ್ತು, ಇದು 0 ಆಯ್ತು, ಇದು 0 ಆಯ್ತು. So if you take limit directly, it will become 0. But can I divide each term by x square here? Okay, ma'am. I can divide each term by x square here. Yes. So ಇವಾಗ ಇದೇನಾಗುತ್ತೆ? ಇಲ್ಲಿ x square cancel ಆಯ್ತು, Minus cos x. x cancel ಆಯ್ತು. So this is limit as x tends to 0. ಏನ್ ಉಳಿತು? minus cos x ಉಳಿತು, plus sin x ಉಳಿತು. ಕರೆಕ್ಟಾ?
So now limit we can apply to each term that we know. Okay. So ಇದು cos 0 ಆಯ್ತು plus ಇದು by sandwich theorem 1 ಆಗುತ್ತೆ. Now what is cos 0? Nothing but 1. So minus 1 plus 1 ಎಷ್ಟಾಯ್ತು? 0 ಆಯ್ತು. What is the answer? Answer B. Is this correct? A is not correct. Who? Maybe. Minus 1 is not correct. 0. Because cos 0 ಏನಾಗುತ್ತೆ? 1 ಆಗುತ್ತೆ. And ಇಲ್ಲಿ minus ಇದೆ. Minus 1 ಆಯ್ತು. ಆಮೇಲೆ limit as x tends to 0 sin x by x is 1 by sandwich theorem. First PUC. Correct? Yes. So minus 1 plus 1 ಏನಾಯ್ತು? 0 ಆಯ್ತು. Option B is your answer. Is this clear? Yes, ma'am. Okay, very easy. ಸ್ವಲ್ಪ ಏನಾದ್ರೂ ಈ ತರ ಲಿಮಿಟ್ ಎಲ್ಲ ಕೊಟ್ರೆ ಕೊಟ್ಟಿರೋ ಕ್ವಶನ್ ಅಲ್ಲೇ ಇರುತ್ತೆ. ಫಂಕ್ಷನ್ ಕೊಟ್ಟಿರ್ತಾರೆ, ಇಲ್ಲ ಈ ತರ ರಿಯಲ್ ವ್ಯಾಲ್ಯೂ ತರ ಕೊಟ್ಟಿರ್ತಾರೆ. ಡಿಟರ್ಮಿನೆಂಟ್ ಫೈಂಡ್ ಮಾಡ್ಕೊಳ್ಳಿ, ಲಿಮಿಟ್ ಅಪ್ಲೈ ಮಾಡಿ. ಏನಾದ್ರೂ 0/0 ಬಂದ್ರೆ ಸ್ವಲ್ಪ ಸಾಲ್ವ್ ಮಾಡ್ಕೊಳ್ಳಿ. ಇಲ್ಲಿ ಈಸಿ ಇತ್ತು. ಏನ್ ಸಾಲ್ವ್ ಮಾಡ್ಕೊಂಡ್ವಿ? ವಿ ಡಿವೈಡೆಡ್ ಈಚ್ ಟರ್ಮ್ ಬೈ x square. Okay, we'll move on to the next question. Okay, ma'am. Everyone understood? All 10 students present in the class, everyone understood? Yes, Yes, ma'am. ma'am. One second. Okay, yes. ಈ ಕ್ವೆಶನ್ ಆಕ್ಚುಲಿ ಒಂದು ಪ್ರಾಪರ್ಟಿ ಮೇಲೆ ಡಿಪೆಂಡ್ ಇದೆ. ಐ ಕಮ್ ಟು ದಿಸ್ ಲೇಟರ್. ಓಕೆ, ಒನ್ ಸೆಕೆಂಡ್. ಓಕೆ, ಎಸ್. ಏನ್ ಹೇಳ್ತಾರೆ? there are two values of a. ಓಕೆ, ಅಂದ್ರೆ a ಅನ್ನೋದು ಇಲ್ಲಿ ನೋಡ್ಬೋದು ನೀವು, ಕೊಟ್ಟಿರೋ ಡಿಟರ್ಮಿನೆಂಟ್ ನಲ್ಲಿ ಒಂದು ಅನ್ನೋನ್ a ಇದೆ. there are two values of a which makes this determinant equals to 86. ಅಂದ್ರೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಡಿಟರ್ಮಿನೆಂಟ್ ವ್ಯಾಲ್ಯೂ ಈಕ್ವಲ್ ಟು ಏನಿದೆ? 86 ಇದೆ. ಹಾಗಾದ್ರೆ ಸಮ್ ಆಫ್ ದೀಸ್ ನಂಬರ್ಸ್ ಏನಾಗುತ್ತೆ? ಯಾವ ನಂಬರ್ಸ್? ದ ಟೂ ವ್ಯಾಲ್ಯೂಸ್ ಆಫ್ a. ಓಕೆ, ಸೊ ಸ್ವಲ್ಪ ಸಾಲ್ವ್ ಮಾಡ್ಕೊಂಡು ನೋಡೋಣ. ಫಸ್ಟ್ ಏನ್ ಸಿಗುತ್ತೆ a ವ್ಯಾಲ್ಯೂ. So I will solve this determinant first. So this is 1 into a into 2a ಏನಾಯ್ತು? 2a square ಆಯ್ತು. Minus 1 into 4 minus 4 ಆಯ್ತು. So minus of minus plus ಆಯ್ತು. Next minus 2. So minus of minus plus ಆಯ್ತು. 2 into 2a 4a ಆಯ್ತು. Minus 1 into 0 0 ಆಯ್ತು. Okay, plus 5 into ಇದೇನಿದೆ? 2 into 4 is 8. minus a into 0 is 0. ಇದು ವ್ಯಾಲ್ಯೂ ಎಷ್ಟು ಅಂತ ಕೊಟ್ಟಿದ್ದಾರೆ? ಡಿಟರ್ಮಿನೆಂಟ್ 86 ಅಂತ ಕೊಟ್ಟಿದ್ದಾರೆ ಆಲ್ರೆಡಿ. ಸರಿ, ಇದನ್ನ ಸಾಲ್ವ್ ಮಾಡ್ಕೊಂಡು ನೋಡೋಣ. ಸೊ ಇದು 2a ಸ್ಕ್ವೇರ್ ಆಯ್ತು, ಪ್ಲಸ್ 4 ಆಯ್ತು, ಇದು ಪ್ಲಸ್ 8a ಆಯ್ತು, ಇದು ಪ್ಲಸ್ 40 ಆಯ್ತು. ಈ 86 ಅನ್ನ ಈ ಕಡೆ ತಗೊಂಡ್ ಬರೋಣ, ಮೈನಸ್ 86 ಆಯ್ತು. ಓಕೆ, ಸೊ ನಾವ್ ಏನೇನ್ ಸಾಲ್ವ್ ಮಾಡ್ಬೋದು ಇದ್ರಲ್ಲಿ? 2a ಸ್ಕ್ವೇರ್ ಆಯ್ತು, 8a ಆಯ್ತು, ದಿಸ್ ಇಸ್ 44. 44 minus 86. This is 4 correct? 40 minus 42. Minus 42 ಆಗುತ್ತೆ. So we can solve this as quadratic equation. ನೀವು 2 ಕಾಮನ್ ತಗೊಂಡ್ರೆ you can reduce this to smaller equation. So ಇದೇನಾಯ್ತು? 21 ಆಯ್ತು. 2 ಈ ಕಡೆ ಹಾಕಿದ್ರೆ 0 ಆಯ್ತು. So a square plus 4a minus 21 equals to 0. So 21 ಅನ್ನ 4 ಬರೋ ತರ ಹೇಗ್ ಮಾಡ್ಬೋದು? 7 into 3. So bigger sign should be plus. So plus 7a minus 3a minus 21 equals to 0. So here it is a plus 7. ಇಲ್ಲೂ ಕೂಡ a plus 7 ಆಗಿರ್ಬೇಕು. So ನಾನು ಏನ್ ಫ್ಯಾಕ್ಟರ್ ತಗೋಬಹುದು ಇಲ್ಲಿ? a minus 3. So one is a is minus 7. One value is a is 3 plus 3. Correct? So ಈಗ ಏನ್ ಹೇಳ್ತಾರೆ? Two values of a ಸಿಕ್ವು. ಏನು two values of a? minus 7 and plus 3. ಏನ್ ಕೇಳ್ತಾರೆ? sum of these numbers ಏನಾಗುತ್ತೆ? So sum of these numbers ಅಂದ್ರೆ minus 7 plus 3. What is minus 7 plus 3? Minus 4. So which option is correct? Option. Okay. So any doubts in this question to anyone? ಹೇಗೆ ಸಾಲ್ವ್ ಮಾಡ್ಬೇಕಂತ? Okay. Yes. So the answer, correct answer is option A, minus 4. Correct? We'll move on. Yes, all of you correct. Very good.
I got almost 4-5 students answering this. Akhila, and please join with your names who is using Oppo. Then Lubna, all of you correct. We'll move on to the next question. Ma'am. Okay. Okay. ಸರಿ, ಈ ಕ್ವಶನ್ ಹೇಳೋಕ್ಕಿಂತ ಮುಂಚೆ ನಾನು ಒಂದು ರಿಸಲ್ಟ್ ಹೇಳ್ಬೇಕು, ಅದನ್ನ ಹೇಳ್ತೀನಿ. ಹಾ, ಓಕೆ. ಏನ್ ಹೇಳ್ತಾರೆ, ಒನ್ ಸೆಕೆಂಡ್. ಎಸ್, ಪ್ಲೀಸ್ ಕಾನ್ಸಂಟ್ರೇಟ್. ಈ ತರ ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್. ಓಕೆ, ತುಂಬಾ ಇಂಪಾರ್ಟೆಂಟ್. ಏನ್ ಹೇಳ್ತಾರೆ, ಒಂದು ಕ್ಯೂಬಿಕ್ ಈಕ್ವೇಶನ್ ಕೊಟ್ಟಿದ್ದಾರೆ. ಓಕೆನಾ? ಸೊ ಕ್ಯೂಬಿಕ್ ಈಕ್ವೇಶನ್ ನಾನು ಸಾಲ್ವ್ ಮಾಡಿದ್ರೆ ನನ್ಗೆ ಎಕ್ಸ್ ರೂಟ್ಸ್ ಸಿಗ್ತಾವ ಇಲ್ವಾ? I will get the values of x, right? Yes, ma'am. Okay. ಆಮೇಲೆ ಒಂದು ಡಿಟರ್ಮಿನೆಂಟ್ a ಕೊಟ್ಟಿದ್ದಾರೆ. ಇದ್ರದ್ದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನ್ ಆಗುತ್ತೆ ಅಂದ್ರೆ, ನೀವು a ವ್ಯಾಲ್ಯೂ ಈಗ ಈ ಕ್ಯೂಬಿಕ್ ಈಕ್ವೇಶನ್ ಇಂದ, ಕ್ಯೂಬಿಕ್ ಈಕ್ವೇಶನ್ ಇದ್ರೆ ನನಗೆ ಎಷ್ಟು ರೂಟ್ಸ್ ಸಿಗ್ತವೆ? 3 ರೂಟ್ಸ್ ಐ ವಿಲ್ ಗೆಟ್, ಕರೆಕ್ಟ್? ಈಗ ಈ 3 ಎಕ್ಸ್ ವ್ಯಾಲ್ಯೂದಲ್ಲಿ ಯಾವ ಎಕ್ಸ್ ವ್ಯಾಲ್ಯೂ ಹಾಕಿದ್ರೆ ಈ ವ್ಯಾಲ್ಯೂ ಮ್ಯಾಕ್ಸಿಮಮ್ ಆಗುತ್ತೆ ಅನ್ನೋ ಕ್ವೆಶನ್. ಓಕೆ, ಸೊ ಫಸ್ಟ್ ಕನ್ಫ್ಯೂಸ್ ಮಾಡ್ಕೋಬೇಡಿ. ಒಂದು ಕ್ಯೂಬಿಕ್ ಈಕ್ವೇಶನ್ ಕೊಟ್ಟಿದ್ದಾರೆ. ಕ್ಯೂಬಿಕ್ ಈಕ್ವೇಶನ್ ಸಾಲ್ವ್ ಮಾಡಿದ್ರೆ ಹೌ ಮೆನಿ ವ್ಯಾಲ್ಯೂಸ್ ಆಫ್ ಎಕ್ಸ್ ಯು ವಿಲ್ ಗೆಟ್? 3 ವ್ಯಾಲ್ಯೂಸ್ ಆಫ್ ಎಕ್ಸ್. ಎಸ್ ಆರ್ ನೋ? Yes, ಓಕೆ, ma'am. 3 ರೂಟ್ಸ್ ಯು ವಿಲ್ ಗೆಟ್. ಒಂದು ಡಿಟರ್ಮಿನೆಂಟ್ ಕೊಟ್ಟಿದ್ದಾರೆ. ಡಿಟರ್ಮಿನೆಂಟ್ ಇದ್ರೆ ಏನು, ನಥಿಂಗ್ ಬಟ್ ವಿ ನೋ ದಟ್ ವೆನ್ ಯು ಸಾಲ್ವ್ ಡಿಟರ್ಮಿನೆಂಟ್ ಇಟ್ ಇಸ್ ಸಮ್ ರಿಯಲ್ ವ್ಯಾಲ್ಯೂ. ಓಕೆ, ಈ ಡಿಟರ್ಮಿನೆಂಟ್ ನಲ್ಲಿ ಒಂದು ಅನ್ನೋನ್ ಎಕ್ಸ್ ಇದೆ, ಈ ಒಂದು ಅನ್ನೋನ್ ಎಕ್ಸ್ ಇದೆ, ಏನೋ ಒಂದು ಈ ರಿಯಲ್ ವ್ಯಾಲ್ಯೂ ಬರುತ್ತೆ. ಓಕೆ, ಈ ಡಿಟರ್ಮಿನೆಂಟ್ ಯಾವ ಎಕ್ಸ್ ಗೆ ಮ್ಯಾಕ್ಸಿಮಮ್ ಆಗುತ್ತೆ ಅನ್ನೋ ನಿಮ್ ಕ್ವೆಶನ್. ಓಕೆ, ಸೊ ಸಾಲ್ವ್ ಮಾಡಿ ನೋಡೋಣ. ಫಸ್ಟ್ ಯು ಫೈಂಡ್ ಔಟ್ ಯುವರ್ ಡಿಟರ್ಮಿನೆಂಟ್ ಆಫ್ ಎ ಅಂಡ್ ಕೀ. ಓಕೆ, ಸೊ 1 ಇಂಟು ಇಲ್ಲಿ ಏನಾಯ್ತು, 9x ಆಯ್ತು, ಮೈನಸ್ 48 ಆಯ್ತು, ಮೈನಸ್ 2 ಇಂಟು ಇದು 36 ಆಯ್ತು, ಇಲ್ಲಿ 42 ಆಯ್ತು, ಪ್ಲಸ್ 3 ಇಂಟು ಸಾರಿ ಇಲ್ಲಿ 32 ಆಯ್ತು, ಆಮೇಲೆ ಇಲ್ಲಿ 7 ಆಯ್ತು. ಕರೆಕ್ಟಾ? ಇದೇನು ಡಿಟರ್ಮಿನೆಂಟ್ ಆಫ್ ಎ. ಎಸ್, ಸೊ ಸಾಲ್ವ್ ದಿಸ್. ಇದೇನಾಯ್ತು, 9x ಮೈನಸ್ 48. ಕರೆಕ್ಟಾ? Yes, ma'am. ಸಾರಿ, ಮೈನಸ್ ಬರುತ್ತಲ್ಲ ಇಲ್ಲಿ. ಸೊ ದಿಸ್ ಮೈನಸ್ ಅಂಡ್ ದಿಸ್ ಮೈನಸ್. ಸೊ ದಿಸ್ ಇಸ್ 12. This is 96 and this is 21x. Okay, fine. ಈಗ ಇದನ್ನ ಎಲ್ಲೆಲ್ಲಿದೆ like terms here and here. So how much I'll get? 12 I'll get. Minus 12. Okay. ಆಮೇಲೆ ಇಲ್ಲಿ ಎಷ್ಟು ಸಿಕ್ತು? This 12 is correct, no? Yes, ma'am. ಕರೆಕ್ಟ್ ಇದೆ. ಸೊ ದಿಸ್ ವಿಲ್ ಬಿ ದೆನ್ ಪ್ಲಸ್ 60 ಆಗುತ್ತೆ. ಸರಿನಾ? ಓಕೆ, ಸೊ ಇವಾಗ ಇಷ್ಟು ನಮ್ಗೆ ಎ ವ್ಯಾಲ್ಯೂ ಬಂತು. ನಮ್ದು ಕ್ವೆಶನ್ ಏನು, ಇದು ಯಾವಾಗ ಮ್ಯಾಕ್ಸಿಮಮ್ ಆಗುತ್ತೆ, ಎಷ್ಟು ಮ್ಯಾಕ್ಸಿಮಮ್ ಆಗಬಹುದು. ಈ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೆ ಅನ್ನೋದಕ್ಕೆ ನಮ್ಗೆ ಏನ್ ಬೇಕು, ಎಕ್ಸ್ ವ್ಯಾಲ್ಯೂ ಬೇಕು. ಓಕೆ, ಸೊ ನಾವು ವಿ ವಿಲ್ ಟ್ರೈ ಟು ಫೈಂಡ್ ಎಕ್ಸ್ ವ್ಯಾಲ್ಯೂ ಫ್ರಮ್ ದಿಸ್. ಸೊ ಏನಿದೆ ಕ್ಯೂಬಿಕ್ ಈಕ್ವೇಶನ್? This is your cubic equation. Okay, so I hope everyone remembers how to find roots. First one trial and error ಮಾಡ್ತೀರಾ. Correct? If I take x as 0, will it become this is 0? No. If I take x equals to 1, ಆಗಲ್ಲ. If I take x equals to 2, so this is 2 cube is 8, 2 square is 4, 4 into 2 is 8, 9 into 2 is 18, plus 18. Will it become 0? Yes. Okay, so what is your one root? X equals to 2. Andre x minus 2 equals to 0. So let us divide. This everyone knows, right? How to find cubic roots? ಇದನ್ನ ಈಗ ಆಕ್ಚುಯಲ್ ಆಗಿ ಡಿವೈಡ್ ಮಾಡೋಣ. ಒಂದು ಸಿಕ್ತು ನಮ್ಗೆ ಏನು, x minus 2. ಓಕೆ, ಸೊ ಐ ವಾಂಟ್ ಟು ಕ್ಯಾನ್ಸಲ್ x ಕ್ಯೂಬ್. ಅಂದ್ರೆ ನಾನು ಏನ್ ಮಲ್ಟಿಪ್ಲೈ ಮಾಡ್ಬೇಕಿಲ್ಲಿ, x square. x into x square is x cube, minus 2 into x square is minus 2x square. So ಇದು 0 ಆಯ್ತು. Now this is minus 9x plus 18. So x ಇದೆ, ಏನ್ ಬೇಕು, minus 9 ಬೇಕು. So this is minus 9x minus into minus plus 18. So this is also 0.
So what are the two roots? X minus 2, x square minus 9. Tell me x square minus 9 ಅನ್ನ ನಾನು x plus 3 into x minus 3 ಅಂತ ಬರಿಬೋದಾ? Yes, ma'am. ಓಕೆ ಸರಿ. ಸೊ ಎಷ್ಟು ವ್ಯಾಲ್ಯೂಸ್ ಆದ್ವು ನಿಮ್ಗೆ ಇವಾಗ? ಒಂದು x is 2, ಒಂದು x is minus 3, ಒಂದು x is plus 3. ಇದನ್ನು ಯಾವ ವ್ಯಾಲ್ಯೂ ಹಾಕಿದಾಗ ನಿಮ್ಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಸಿಗುತ್ತೆ. ಓಕೆ, ಇಫ್ ಐ ಪುಟ್ 2 ಹಿಯರ್, 12 into 2 is 24 plus 60. Okay, if I put minus 3, minus of minus becomes plus. 12 into 3 is 36 plus 60. Then if I put 3, so this is minus 36 plus 60. Definitely this value will be larger, right? Yes, ma'am. Okay, so what is the answer? Answer 96. Which is the maximum value? 96 is the maximum value. Yes or no? Yes, ma'am. 24 ಆಗುತ್ತೆ, ಇದು 36 ಆಗುತ್ತೆ. So which is maximum in this? 96 is maximum. ಇಲ್ಲ. Any doubts in this? ಮಿಸ್ ಹಾ ಹೇಳಿ. ಸ್ಟಾರ್ಟಿಂಗ್ ಒಂದೇ ಲೈನ್ ತಿಳಿಸ್ ಮಿಸ್. ಇದನ್ನ ನಾನು ಡಿಟರ್ಮಿನೆಂಟ್ ಸಾಲ್ವ್ ಮಾಡ್ಕೊಂಡೆ. ಇದು ಕೊಟ್ಟಿದಾರಲ್ವಾ ಡಿಟರ್ಮಿನೆಂಟ್, ಸೊ ಈ ಹಾ. ಡಿಟರ್ಮಿನೆಂಟ್ ಫಸ್ಟ್ ಸಾಲ್ವ್ ಮಾಡ್ಕೊಂಡೆ. ಹಾ ಮಿಸ್. ಹಾ, ಕ್ಯೂಬಿಕ್ ಈಕ್ವೇಶನ್. ಹಾ ಮಿಸ್. ಸಾರಿ, ಮಿಸ್ ಹಾ ಹೇಳಿ. ಅದನ್ನ ಇನ್ನೊಮ್ಮೆ ರಿಪೀಟ್ ಮಾಡಿ. ಯಾವುದು ಡಿಟರ್ಮಿನೆಂಟ್ ಅಥವಾ ಕ್ಯೂಬಿಕ್ ಈಕ್ವೇಶನ್? ಡಿಟರ್ಮಿಂಟ್ ಮ್ಯಾನ್ ಮಿಸ್, ತಳಗಿನ ಮಿಸ್. ಇದು ಡಿಟರ್ಮಿನೆಂಟ್ ಸಾಲ್ವ್ ಮಾಡ್ಕೊಂಡ್ಮೇಲೆ ಇಷ್ಟು ನಮ್ಗೆ ಬಂತು, ಕರೆಕ್ಟಾ? ದಿಸ್ ಹಾ, ಇಸ್ ಡಿಟರ್ಮಿನೆಂಟ್. ಇದ್ರ ಮ್ಯಾಕ್ಸಿಮಮ್ ವ್ಯಾಲ್ಯೂ ನನಗೆ ಬೇಕು. ಮ್ಯಾಕ್ಸಿಮಮ್ ವ್ಯಾಲ್ಯೂ ಬೇಕಂದ್ರೆ ಫಸ್ಟ್ ನಮ್ಗೆ ಏನ್ ಬೇಕು? ಇದ್ರಲ್ಲಿ ಎಕ್ಸ್ ವ್ಯಾಲ್ಯೂ ಬೇಕು, ಕರೆಕ್ಟಾ? ಅವ್ರು ಕೊಟ್ಟಿದ್ದಾರೆ ಇದಕ್ಕೆ ಈ ಎಕ್ಸ್ ವ್ಯಾಲ್ಯೂ ಯೂಸ್ ಮಾಡ್ಕೊಳ್ಳಿ ಅಂತ. ಸೊ ಈ ಕ್ಯೂಬಿಕ್ ಈಕ್ವೇಶನ್ ಅನ್ನ ಸಾಲ್ವ್ ಮಾಡ್ಕೊಂಡು ರೂಟ್ಸ್ ಫೈಂಡ್ ಔಟ್ ಮಾಡ್ಕೊಂಡ್ವಿ. ಹಾ ಮಿಸ್. ಹಾ, okay, wait, you can wait after the class, you can ask your question once again. Okay, ಹಾ. yes. Any doubts with anyone else? Any doubts to anyone else? Shall we move on? Okay, Yes, ma'am. the answer is 96. Okay, one second. ಹಾ, ಈಗ ಮತ್ತೆ ನಮ್ ರಿಸಲ್ಟ್ಸ್ ಬರೋಣ. ಒಂದು ಇದನ್ನ ಏನಂತ ಕರಿತೀರಾ? ಸಿಂಗ್ಯುಲರ್ ಅಂತ ಕರಿತೀರಾ, ಕರೆಕ್ಟಾ? ಇಫ್ ಇಟ್ ಇಸ್ ನಾಟ್ ಈಕ್ವಲ್ ಟು 0 ಏನಂತ ಕರಿತೀರಾ? Non-singular. ನಾನ್ ಸಿಂಗ್ಯುಲರ್ ಅಂತ ಕರಿತೀರಾ. ಇದಾದ್ಮೇಲೆ ಸ್ವಲ್ಪ ರಿಸಲ್ಟ್ಸ್ ಮಾಡಿದೀವಿ, ನೆನ್ಪಿಟ್ಕೊಳ್ಳಿ. ವೆನ್ ಯು ಆರ್ ಡೂಯಿಂಗ್ ಅಪ್ಲಿಕೇಶನ್ಸ್ ಆಫ್ ಮೆಟ್ರೈಸಸ್ ಅಂಡ್ ಡಿಟರ್ಮಿನೆಂಟ್ಸ್, ಈಕ್ವೇಶನ್ ಸಾಲ್ವ್ ಮಾಡ್ತೀವಿ. ಫೈಂಡಿಂಗ್ ಎಕ್ಸ್ ವೈ ಝೆಡ್, ಯುವರ್ ಲಾಸ್ಟ್ ಎಕ್ಸರ್ಸೈಸ್ ನೆನ್ಪಿದ್ಯಲ್ವಾ ಇಲ್ವೋ? ಓಕೆ, ಫಸ್ಟ್ ಥಿಂಗ್, ಫಸ್ಟ್ ರಿಸಲ್ಟ್ ಇದು ಮೇ ಬಿ ನಿಮ್ದು ಎಕ್ಸರ್ಸೈಸ್ ಸ್ಟಾರ್ಟ್ ಆಗೋಕ್ಕಿಂತ 1 ಪೇಜ್ ಮುಂಚೆ ಇದನ್ನ ನಾವು ರೆಗ್ಯುಲರ್ ಕ್ಲಾಸ್ ನಲ್ಲೂ ಡಿಸ್ಕಸ್ ಮಾಡಿದೀವಿ. ಇಫ್ ಇಟ್ ಇಸ್ ನಾಟ್, ಹಾ, ಅದಕ್ಕಿಂತ ಮುಂಚೆ ಒಂದೆರಡು ಸ್ಟೇಟ್ಮೆಂಟ್ ಥೇರಮ್ ತರ ಮಾಡಿದೀವಿ, ನೆನ್ಪಿಟ್ಕೊಳ್ಳಿ. ಇಫ್ ಇಟ್ ಇಸ್ ನಾಟ್ 0, ಹೌ ಮೆನಿ ಸೊಲ್ಯೂಷನ್ಸ್ ಎಕ್ಸಿಸ್ಟ್? ಓನ್ಲಿ ಯುನೀಕ್ ಅಂದ್ರೆ 1 ಸೊಲ್ಯೂಷನ್. ಎಸ್ ಆರ್ ನೋ? Yes, ma'am. ಇಫ್ ಡಿಟರ್ಮಿನೆಂಟ್ ಆಫ್ ಎ ಇಸ್ 0, ಅವಾಗ ಏನಾಗುತ್ತೆ? Many solution. ಎಸ್, ವೆರಿ ಗುಡ್. ಮೆನಿ ಅಂತ ಅಥವಾ ಏನಂತ ಕರಿಬಹುದು? ಇನ್ಫೈನೈಟ್. ವೆರಿ ಗುಡ್. ಇದನ್ನ ಏನಂತ ಕರಿತೀವಿ ನಾವು? ಯಾವ ತರ ಸೊಲ್ಯೂಷನ್ ಅಂತ ಕರಿತೀವಿ ಹೇಳ್ಬೋದಾ? ಐದರ್ ನೋ ಸೊಲ್ಯೂಷನ್ ಆರ್ ಇನ್ಫೈನೈಟ್ ಸೊಲ್ಯೂಷನ್ ಅಂತ ಕರಿತೀವಿ. ಥರ್ಡ್, ಇಲ್ಲಿ ಅಡ್ಜಾಯಿಂಟ್ ಆಫ್ ಬಿ ಇಸ್ ಆಲ್ಸೋ 0. ಓಕೆ, ಇನ್ಕನ್ಸಿಸ್ಟೆಂಟ್ ನಿಮ್ಗೆ ಗೊತ್ತು, ಸರಿ. ಆಲ್ಸೋ ಈ ರಿಸಲ್ಟ್ ಮಾಡಿರ್ಬೋದು ವೆನ್ ax is equals to 0. ವೆನ್ ಡಿಟರ್ಮಿನೆಂಟ್ ಆಫ್ a is 0, ಇದನ್ನ ಟ್ರಿವಿಯಲ್ ಸೊಲ್ಯೂಷನ್ ಅಂತ ಕರಿತೀವಿ. ನೆನಪಿದ್ಯಾ ಎಲ್ರಿಗೂ? And determinant of a is not 0. Which page is this in your book? Sorry, non-trivial anta ಕರಿತೀವಿ. Okay, if it is not 0, then unique solution exists. ನೀವು when this is 0, ಇದನ್ನ ಏನಂತ ಕರಿತೀವಿ? Non-trivial solutions. Do you all remember this result?
Go back. Yes, ma'am. Okay. Yes. So if determinant of A is 0 such that you have infinitely many solutions, then this is non-trivial. Okay. ಸರಿ ಇದನ್ನ ಯೂಸ್ ಮಾಡ್ಕೊಂಡು ಫೈಂಡ್ ಮಾಡೋಣ ಏನ್ ಹೇಳ್ತಾರೆ. ಆನ್ಸರ್ ಬಿ. ವೆರಿ ಗುಡ್. ಹೂ ಇಸ್ ದಟ್? ಅಖಿಲ. ಎಸ್, ವೆರಿ ಗುಡ್. ಓಕೆ. Yes, what they are telling, find the value of lambda for which this system of equation has non-trivial solution. Yes, Lubna, correct. Non-trivial ಅಂದ್ರೆ ಏನಾಗುತ್ತೆ? Determinant of A will be what? Equal to 0. Okay. So ನಮ್ಗೆ determinant of A ಹೇಗ್ ಬರೆಯೋದು ಅಂತ ಗೊತ್ತು from system of linear equations. So this will be 2, 3, minus 2. This will be coefficients are 2, minus 1 and 3. And here the coefficients are what? 7 lambda and minus 1. Okay, so this is 2 into, this is 3 lambda, minus 3 into minus 2 minus 21, minus 2 into 2 lambda plus 7, which will be equals to 0. Okay, so this is 2 minus 6 lambda. This is minus 23. So minus of minus becomes plus. Correct, right? 69 minus 4 lambda minus 40. Will this become lambda equals to 57 by 10? Please check. Yes, ma'am. Okay. So which Yes, option? ma'am. Option B. Okay. So ಏನ್ ಹೇಳಿದ್ರು? ನಾನ್ ಟ್ರಿವಿಯಲ್ ಅಂತ ಹೇಳಿದ್ರು. ಈ ರಿಸಲ್ಟ್ಸ್ ನಾವು ಮಾಡಿದೀವಿ ಥಿಯರಿ ಕ್ಲಾಸ್ ನಲ್ಲಿ. ನಾನ್ ಟ್ರಿವಿಯಲ್ ಅಂದ್ರೆ ಡಿಟರ್ಮಿನೆಂಟ್ ವಿಲ್ ಬಿ 0. Okay. Yes. What they are telling again, find the for what value of k the given system of equations will have infinite solutions. Tell me again when it will have infinite solutions. When determinant of A is 0. Okay. Sorry, find madona. They have told infinitely many solutions. So here the coefficients are 1 minus 1, 1. Here it is 2, 1 minus 1. And this is minus 3 minus 2k and 6. Correct? So we will solve this. This is 6 minus 2k. Minus of minus plus. This is 12 minus 3 plus 1 into minus 4k plus 3, which will be definitely equals to 0. So this is 6 minus 2k plus 9. This is minus 4k plus 3 equals to 0. Sorry. So these are the like terms. So this is minus 6k. This is 15. 15 plus 3 is 18. So minus 6k is equals to minus 18. So k will be equals to 3. Which option? Option C. This is correct? Yes, ma'am. Okay. So in information kottidru namge, this system of equations, linear equations, has infinitely many solutions. So take now unique solution, no solution, infinitely many solution. ಇದೆಲ್ಲ ನಾವು ಥಿಯರಿ ಕ್ಲಾಸ್ ನಲ್ಲಿ ಮಾಡಿದೀವಿ. ಸೊ ಪ್ಲೀಸ್ ಕೀಪ್ ರಿವೈಸಿಂಗ್. ಓಕೆ. ಆಮೇಲೆ ಟ್ರಿವಿಯಲ್ ಅಂತ ಯಾವಾಗ ಹೇಳ್ತೀರಾ, ನಾನ್ ಟ್ರಿವಿಯಲ್ ಅಂತ ಯಾವಾಗ ಹೇಳ್ತೀರಾ, ಇದನ್ನೆಲ್ಲ ನಾವು ಮಾಡಿದೀವಿ. ಓಕೆ. ಸೊ ನೆನ್ಪಿಟ್ಕೊಳ್ಳಿ these conditions. Okay. So basically 2 you have to remember. It is called singular, non-singular, also based on what is given. Okay. If determinant of A is 0, then it is also called non-trivial or infinitely many solutions. Is this clear? Ma'am, ಇದು trivial solution ಅಲ್ವಾ? Non-trivial. ಈ question, ma'am. This question was infinitely many solutions. So determinant of A will be 0. Okay. Okay. Fine. Okay. See, this question I finished. Okay. There are few questions. Fine. These questions I will do in the next class. Okay. I will give you certain homework. Will you all try? Okay, ma'am. Okay. Please write down. If the system of these equations, okay, ನಾನು ಸ್ವಲ್ಪ ಶಾರ್ಟ್ ಆಗಿ ಬರೀತೀನಿ ಇಲ್ಲಿ. This is the system of linear equations. Okay. This is the given system of linear equations.
kx minus 12y minus 14 equals to 0 has non-trivial solutions. Has non-trivial solution, then what is the value of k? Okay, so option A is okay. So this second question is solving for z. Solving for z ನೀವು last exercise ಮಾಡಿದಿರಲ್ಲ, ax equals to b ಅಂತ ಬರ್ದು we find x, y, z. Correct? That method you have to follow and find the value of z. Will you all try this much? Yes, ma'am. Okay. Yes, ma'am. You can write down the question or you can take the screenshot of this. Remaining, ಇಲ್ಲಿ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಲ್ಲ ಈ ಕ್ವೆಶನ್ ಐ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. Okay. Yes. Any doubts to anyone in today's session? No, ma'am. Okay. Yes, I'll give you a moment to copy down. And please make sure that, well, whatever chapter it is, have the habit of reading the theorems, okay? Statements, results, extended results, they all are very important for CET. ನಿಮ್ಮ NCERT ಅಲ್ಲಿ ಕೇಳದೆ ಇರ್ಬೋದು ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ, ಆದ್ರೆ CET ದಲ್ಲಿ ತುಂಬಾ ಇಂಪಾರ್ಟೆಂಟ್ ಬಿಕಾಸ್ ಶಾರ್ಟ್ಕಟ್ ಆನ್ಸರ್ಸ್ ವಿಲ್ ಬಿ ಡಿಪೆಂಡಿಂಗ್ ಆನ್ ದ್ಯಾಟ್ ಓನ್ಲಿ. Okay, so reading the theorems is very important. Yes, I'll give you one more minute. Any doubts to anyone? No, ma'am. Okay, fine. I will end the class then. We'll continue 1 or 2 questions on this. And in the next class only, I will start with continuity and differentiability. Very, very, very important chapter. Highest weightage chapter. So please, we have finished that chapter in theory class also. ಸ್ವಲ್ಪ continuity ಬಗ್ಗೆ theorems, statements, definition, graph ಎಲ್ಲ ಸ್ವಲ್ಪ ರಿವೈಸ್ ಮಾಡ್ಕೊಳ್ಳಿ. Okay. Determinant ಮೇಲೆ ಇನ್ನೊಂದು 4 ಮಾಡಿ immediately I'll start with continuity. Fine. Okay, I will end the class. Take care everyone. See you in the next week.